ಕೀರ್ತನೆ 46 ವಚನದಲ್ಲಿ ಒಂದು ಮಾತಾಡುತ್ತೆ. ಕೀರ್ತನೆ 46 ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಿಶುದ್ಧವಾದ ಸ್ತೋತ್ರವನ್ನು ಸ್ವಾಮಿ ಅಪಾಯ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಗರ್ಪಡಿಸಿ ಮಹಿಮೆ ಪಡಿಸ್ತೇವೆ. ನಾವೆಲ್ಲರ ಜೀವಿತದಲ್ಲಿ ಮಾಡುವ ಉಪಕಾರಗಳ ಸ್ತೋತ್ರ. ಈ ದಿನ ವಾಕ್ಯ ಬೋಧಿಸುವಂತ ನನ್ನೊಟ್ಟಿಗೆ ನೀನು ಮಾತನಾಡು. ದೇವರಾತ್ಮನೆ ನೀನು ಆಹ್ವಾನಿಸ್ತಾ ಇದ್ದೀನಿ. ಪರಿಶುದ್ಧಾತ್ಮ ದೇವರನ್ನು ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳಿ ನಿನ್ನ ಮಾತುಗಳನುಸಾರವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗಿ ನೀವು ತಾನೇ ಸಹಾಯವನ್ನು ಆಶೀರ್ವದಿಸಬೇಕೆಂದಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಜಯ ನಮಗೆ ಸೋಲು ಸಹಿತಾಗಿದೆ. ಯಾಕೆಂದ್ರೆ ಅನೇಕ ಸಾರಿ ನಾವು ಶೋಧನೆಯಲ್ಲಿ ಬಿದ್ದು ಸೋತು ಹೋಗ್ತೀವಿ. ನಾವು ಸೋತು ಹೋಗ್ಬಾರ್ದು. ನಾವು ಕ್ರಿಸ್ತನ ಮಕ್ಕಳಾಗಿರುವಾಗ, ಯೇಸು ಕ್ರಿಸ್ತನ ಮಕ್ಕಳಾಗಿ ನಾವಿರುವಾಗ ನಾವು ಸೋತು ಹೋಗ್ಬಾರ್ದು. ನಾವು ಯಾವಾಗಲೂ ಗೆಲುವು ತಗೋಬೇಕು, ಜಯ ತಗೋಬೇಕು. ಸೋಲು ಮಾತ್ರ ಸಹಿತ ಅನ್ಕೊಳ್ಬೇಕು. ಅದಕ್ಕಾಗಿ 4:24 10ನೇ ವಚನವನ್ನು ಮಾತಾಡುತ್ತೆ. 4:24 10ನೇ ವಚನದಲ್ಲಿ ಏನು ಹೇಳುತ್ತಂದ್ರೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಅಂದ್ರೆ ಏನೋ ಇಕ್ಕಟ್ಟು ಬಂತು, ಏನೋ ಶೋಧನೆ ಬಂತು, ಏನೋ ಕಷ್ಟ ಬಂತು, ಏನೋ ರೋಗ ಬಂತು, ಅದಕ್ಕೆ ನಾವೇನ್ ಮಾಡ್ಬೇಕು? ಮನೆಗೆ ಹೋಗ್ತೀವಿ, ಅನೇಕ ಸಾರಿ ಕುಗ್ಗಿ ಹೋಗ್ತೀವಿ, ಸೊರಗು ಹೋಗ್ತೀವಿ. ಅಯ್ಯೋ ಹಿಂಗಪ್ಪ ಈ ಒಂದು ಬಾಧೆಯಿಂದ ಹೊರಬರೋದು, ಹಿಂಗಪ್ಪ ಈ ಕಷ್ಟದಿಂದ ನಾವು ಹೊರಬರೋದು, ಹಿಂಗಪ್ಪ ಈ ಇಕ್ಕಟ್ಟಿನಿಂದ ನಾವು ಹೊರಬರೋದು ಅಂತೇಳಿ ಅನೇಕ ಸಾರಿ ನಾವೇನಾಗ್ತೀವಿ ಅಂದ್ರೆ ಸೋತು ಹೋಗ್ತೀವಿ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಾಳಲು ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಅಂತ. ಹಾಗಾಗಿ ನಾವು ಇಕ್ಕಟ್ಟಲ್ಲಿ ನಾವು ಬಾಳಲು ಹೋಗ್ಬಾರ್ದು, ನಾವು ಬಿಟ್ಟು ಹೋಗ್ಬಾರ್ದು. ನಾವೇನಾಗಬೇಕಂದ್ರೆ ದೇವರ ಹೆಸರಲ್ಲಿ ನಾವು ಜಯಕಾಂಡಕ್ಕೆ ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮುಖಾಂತರ ಹೋರಾಡಬೇಕು. ಮತ್ತು ಇಬ್ರಿಯ 12ನೇ ವಚನದಲ್ಲಿ ಒಂದು ಮಾತು ಹೇಳುತ್ತೆ ನೋಡಿ. ಇಬ್ರಿಯ 12:3 ಏನ್ ಹೇಳುತ್ತೆ? ನೋಡಿ, ನೀವು ಮನ ಕುಂದಿದವರಾಗಿ ಸೋತು ಹೋಗದೆ ಬೇಸರಗೊಳ್ಳದೆ ಆತನನ್ನು ಆಲೋಚಿಸಿ. ಯಾರನ್ನ? ಯೇಸು ಕ್ರಿಸ್ತನ ಆಲೋಚಿಸಿ. ಯಾಕೆ ಆಲೋಚಿಸಿದೆ ಅಂತ ಹೇಳುವಾಗ, ಆತನು ಪಾಪಿಗಳನ್ನು ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿರುವಂತಹ ಪಾಪಿಗಳ ಮುಖಾಂತರ ಎಷ್ಟೋ ಆತನು ಶೋಧನೆ ಸಹಿಸಿಕೊಂಡನು, ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಆತನು ತನ್ನ ಕುಟುಂಬದಲ್ಲೇ ತನ್ನ ತಾಯಿ, ತನ್ನ ಅಮ್ಮಂದರು, ತನ್ನ ಕುಟುಂಬದಲ್ಲಿ ಆತನು ಶೋಧನೆ ಸಹಿಸಿಕೊಳ್ತಾ ಇದ್ದ. ಯಾಕೆಂದ್ರೆ ಯೇಸು ಸ್ವಾಮಿ ದೇವರಾತ್ಮದಿಂದ ಹುಟ್ಟಿದಂತವರು. ಹಾಗಾಗಿ ಆತನ ತಮ್ಮಂದರು ಶಾರೀರಿಕವಾದ ತಂದೆಯಲ್ಲಿ ಹುಟ್ಟಿದ್ರು. ಹಾಗಾಗಿ ಅದು ಏನಾಗ್ತಾ ಇತ್ತಂದ್ರೆ, ಆ ಮನೆಯಲ್ಲಿ ಆತನಿಗೆ ಎಷ್ಟೋ ವಿರೋಧ ಇತ್ತು, ತನ್ನ ನೆರೆಯವರಲ್ಲಿ ಎಷ್ಟೋ ವಿರೋಧ ಇತ್ತು, ಸೇವೆ ಜೀವಿತದಲ್ಲಿ ಎಷ್ಟೋ ವಿರೋಧ ಇತ್ತು. ಆತನ ಪ್ರಿಯನ ಸಹೋದರರೇ, ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಎಷ್ಟೋ ಸಾರಿ ಆತನ ಶೋಧನೆಗೆ ಒಳಗಾಗ್ತಾ ಇದ್ದ, ಆತನ ವೇದನೆಗೆ ಒಳಗಾಗ್ತಾ ಇದ್ದ. ಹಾಗಾಗಿ ಆತನೇ ಸಹಿಸಿಕೊಂಡಿದ್ದಾನೆ. ಆದ್ರಿಂದ ಇವೆಲ್ಲ ಶೋಧನೆಗಳು ಸಮಾಜಗಳು ಜೀವಿತದಲ್ಲಿ ನಾವೆಲ್ಲರಿಗೂ ಬರುವುದು ಸಹಜ. ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಅದಕ್ಕೆ ಸೋತು ಹೋಗ್ಬಾರ್ದು, ನಾವು ಬಳದು ಹೋಗ್ಬಾರ್ದು, ನಾವು ಕುಗ್ಗಿ ಹೋಗ್ಬಾರ್ದು. ನಾವು ಕುಗ್ಗಿ ಹೋದ್ರೆ ನಮ್ಮನ್ನ ಸೈತಾನ ಇನ್ನೂ ಕೆಳಕ್ಕೆ ಹಂಪು ಬಿಡ್ತಾನೆ, ಇನ್ನೂ ಕೆಳಕ್ಕೆ ಹೋಗಾಗ್ತಾನೆ. ಆದ್ರಿಂದ ಪ್ರಿಯರ ಸಹೋದರರೇ, ನಾವು ಕೆಲವು ವಿಷಯಗಳಲ್ಲಿ ನಾವು ಪರಿಣಿತರಾಗಿರ್ಬೇಕು, ಜ್ಞಾನವಂತರಾಗಿರ್ಬೇಕು. ನಾವು ಒಂದು ಕಡೆ ನೋಡ್ತೀವಿ, ದಾನಿಯೇಲ ಗ್ರಂಥದಲ್ಲಿ 6:27-28 ವಚನದಲ್ಲಿ ಅಲ್ಲಿ ದಾನಿಯೇಲನ ಅಲ್ಲಿ ರಾಜನು ಅನ್ಯರಾಗಿ ಹೋಗ್ತಾ ನೋಡ್ರಿ. ಇವತ್ತು ನಾವು ದಾನಿಯೇಲ ಗ್ರಂಥದಲ್ಲೇ ಇರ್ತೀವಿ. ದಾನಿಯೇಲ ಗ್ರಂಥ 6:27-28 ವಚನದಲ್ಲಿ ಏನ್ ಹೇಳುತ್ತೆ? ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು, ಆತನು ಉದ್ಧರಿಸುವವರನ್ನು ರಕ್ಷಿಸುವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು
ನೋಡಿಲ್ಲಿ ಆತನು ಉದ್ಧರಿಸುವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಾತುಗಳನ್ನು ನಡೆಸುವವನಾಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು ಎಂಬುದಾಗಿ ಒಬ್ಬ ರಾಜನು ದಾನಿಯೇಲನ ಬಗ್ಗೆ, ಅಲ್ಲಿ ಅನ್ಯ ರಾಜನಾದನು. ಆತನು ಯೇಸು ಸ್ವಾಮಿ ಕಂಡುಕೊಳ್ಳಲ್ಲ, ಇಲ್ಲ ದೇವರು ಕಂಡುಕೊಂಡಿರೋದಲ್ಲ, ಒಬ್ಬ ಹನ್ಯನು ಏನ್ ಮಾಡ್ತಾ ಇದ್ದಾನೆ, ದಾನಿಯೇಲನ ಹೊಗಳ್ತಾ ಇದ್ದಾನೆ, ದಾನಿಯೇಲ ದೇವರು ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದಾನೆ. ಆತನು 26ನೇ ವಚನದಲ್ಲಿ ನೋಡಿದ್ರು, ನಾನಾಳುವ ರಾಜ್ಯದವರೇ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸಿದ ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು ಅಂತೇಳಿ ಅಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದಾನೆ ಮತ್ತು ದಾನಿಯೇಲನು ಹೋಗ್ತಾ ಇದ್ದಾನೆ. ಕಾರಣ ದಾನಿಯೇಲನಲ್ಲಿ 4 ಗುಣಗಳಿತ್ತು. ಆ ಗುಣಗಳು ನಾವಿವತ್ತು ಕಲಿತುಕೊಂಡು ದಾನಿಯೇಲನಾಗಿ ನಾವು ಸಾಕ್ಷಿಗಾಗಿ, ದಾನಿಯೇಲನಾಗಿ ನಾವು ಯಥಾರ್ಥವಾಗಿ ಈ ಲೋಕದಲ್ಲಿ ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ದಾನಿಯೇಲನ ಮೊದಲನೇ ಗುಣ ಏನಂದ್ರೆ, ಆತನು ತನ್ನನ್ನು ಕರ್ತನಿಗಾಗಿ ಸಮರ್ಪಿಸಿದನು. ದಾನಿಯೇಲನು ತನ್ನನ್ನ ದೇವರಿಗಾಗಿ ಸಮರ್ಪಣೆ ಮಾಡಿಕೊಳ್ತಾನೆ. ದಾನಿಯೇಲ ಗ್ರಂಥದಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ಏನ್ ಹೇಳ್ತಾನೆ ಅವನು? ದಾನಿಯೇಲ 1:8. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷರಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ಇಲ್ಲಿ ನೋಡುತ್ತೇವೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂಬುದಾಗಿ. ಅಂದ್ರೆ ತಿಂದು ಕುಡಿಯೋದರಲ್ಲಿ ನಾನು ಅಶುದ್ಧನಾಗಲಾರೆ. ಅನೇಕ ಸಾರಿ ಅದನ್ನು ಇಲ್ಲಿ ನೋಡ್ಬೇಕಾದ್ರೆ ದಾನಿಯೇಲನು ಯೌವನಸ್ಥನವನು, ಒಳ್ಳೆ ಪ್ರಾಯದಲ್ಲಿದ್ದವನು. ಆ ಕಾಲದಲ್ಲಿ ಈ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ 4 ಜನ ದೇವರು ನಂಬಿರುವಂತ ಮಕ್ಕಳು, ಯಹೂದಿ ಜನಾಂಗ. ಆ ಒಂದು ಪಾರಸಿ ದೇಶದ ಒಂದು ಅನ್ಯ ರಾಜನು ಆ ದೇಶದ ಮೇಲೆ ದಂಡೆತ್ತಿ ಬಂದು ಆ ದೇಶದಲ್ಲೆಲ್ಲ ಸುಲಿಗೆ ಮಾಡಿಕೊಂಡು ಹೋಗುವಂತ ಸಮಯದಲ್ಲಿ ಈ 4 ಯೌವನಸ್ಥರನ್ನು ಕೂಡ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಎತ್ಕೊಂಡು ಹೋಗಿ ಅಲ್ಲಿ ತನ್ನ ರಾಜ್ಯದಲ್ಲಿ ಇವರೆಲ್ಲ ಕೆಲಸ ಮಾಡ್ಬೇಕಂದ್ರೆ ಜ್ಞಾನವಂತರಾಗಿರ್ಬೇಕು, ಅಂಧಚಂದಗಳಿರ್ಬೇಕು, ಒಳ್ಳೆ ಯೌವನ ಇರಬೇಕು, ಬಲಶಾಲಿಗಳಾಗಿರ್ಬೇಕು, ಆಗ ಜ್ಞಾನದಲ್ಲಿ ಅವರು ಪರಿಣಿತರಾಗಿರ್ಬೇಕು. ಆದ್ರಿಂದ ಆ ರಾಜ್ಯದ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ರಾಜ್ಯದ ಯೌವನಸ್ಥರನ್ನ ಮತ್ತು ಸೆರೆಯಿಂದ ತಗೊಂಡೋಗಿದ್ದ ಯೌವನಸ್ಥರನ್ನೆಲ್ಲನೂ ಏನ್ ಮಾಡ್ತಾರೆ ಅಂದ್ರೆ ಇವ್ರನ್ನ 3 ವರ್ಷ ತರಬೇತಿ ಮಾಡಲಿ. ಏನ್ ತರಬೇತು? ಇವ್ರಿಗೆ ಜ್ಞಾನ ವಿವೇಕವನ್ನು, ಅಂದ್ರೆ ಆ ರಾಜ್ಯದ ಸಂಬಂಧಪಟ್ಟ ಆ ಶಾಸ್ತ್ರ ವಿದ್ಯಾಭ್ಯಾಸಗಳನ್ನ ಅವ್ರು ಕಲಿಬೇಕು ಮತ್ತು 3 ವರ್ಷದ ಕಾಲ ತಮ್ಮ ಯೌವನ ಜೀವನವನ್ನು ಕಾಪಾಡಿಕೊಳ್ಬೇಕು, ತಮ್ಮ ಬಲಿಷ್ಠರಾಗಿರ್ಬೇಕು, ಜ್ಞಾನವಂತರಾಗಬೇಕು. ಎಲ್ಲಾ ರೀತಿಯಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವ ಎಲ್ಲಾ ರೀತಿಯ ಪರಿಣಿತವರು ಒಂದು BTH ಮಾಡಬೇಕು, ಕೋರ್ಸ್ ಮಾಡಬೇಕು. ಹಾಗಾಗಿ ಅಲ್ಲಿ ಏನಾಗ್ತದೆ ಅಂದ್ರೆ ಈ ರೀತಿ ರಾಜ್ಯ ಏನ್ ಮಾಡ್ತಾರೆ, ನನ್ನ ರಾಜ್ಯದಲ್ಲಿ ಸಿಗುವಂತ ಆಹಾರ ಪದಾರ್ಥಗಳು ನಾನು ನನ್ನ ರಾಜ್ಯದ ಕುಟುಂಬದಲ್ಲಿ ತಿನ್ನುವಂತ ಆಹಾರ ಪದಾರ್ಥಗಳು ನಾವು ಕೊಡ್ತಾನೆ. ಯಾವ ರೀತಿ ಪದಾರ್ಥಗಳಂದ್ರೆ ನಾವು 1 ವರ್ಷ 4ನೇ 22 23ನೇ ವಚನದಲ್ಲಿ ನೋಡ್ತೀವಿ, ಒಂದು ರಾಜ್ಯದ ಮನೆಯಲ್ಲಿ ಏನೇನು ಆಹಾರಗಳು ಇರ್ತದೆ ಎಂಬುದಾಗಿ. 4ನೇ ಅಧ್ಯಾಯ 22-23ನೇ ವಚನದಲ್ಲಿ ಸೊಲೊಮೋನನ ಅರಮನೆಗೆ ದಿನದಲ್ಲಿ ಬೇಕಾಗುವ ಆಹಾರ ಪದಾರ್ಥಗಳು 30 ಕೋಲ್ ಗೋಧಿಯ ಹಿಟ್ಟು, 60 ಕೋಲ್ ಜವೆ ಗೋಧಿಯ ಹಿಟ್ಟು, 10 ಕಟ್ಟಿ ಬೇಯಿಸಿದ ಎತ್ತುಗಳು, 20 ಬಿಟ್ಟು ಬೇಯಿಸಿದ ಎತ್ತುಗಳು, 100 ಕುರಿಗಳು. ಇವುಗಳ ಹೊರತು ದುಪ್ಪಿ, ಜಿಂಕೆ, ಸಾರಗ, ಕೊಬ್ಬಿದ ಕೋಳಿಗಳು ಇವೆ. ಈ ರೀತಿ ಒಂದು ದಿವಸಕ್ಕೆ ಇಷ್ಟು ಆಹಾರ ಬೇಕಾಗುತ್ತೆ ರಾಜ್ಯದ ಮನೆಗೆ. ಮತ್ತು ಬಿಟ್ಟಿ ಮೇಯಿಸಿದ ಎತ್ತುಗಳು, ಕಟ್ಟಿ ಮೇಯಿಸಿದ ಎತ್ತುಗಳು, ಒಳ್ಳೆ ಕುರಿಗಳು, ಆ ಕಾಡು ಪ್ರಾಣಿಗಳು ಮತ್ತು ದ್ರಾಕ್ಷಾರಸ, ವೈನ್ಸ್, ಎಲ್ಲಾ ರೀತಿಯ ಆಹಾರ ಇರ್ತದೆ. ಅಲ್ಲಿ ಯೌವನಸ್ಥರು ಈ ರೀತಿ ರಾಜಾಂಗ ಮಾಡಿದಾಗ ಬೇರೆ ಯೌವನಸ್ಥರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಚೆನ್ನಾಗಿ ತಿನ್ಬೋದು, ಚೆನ್ನಾಗಿ ತಿನ್ಬೋದು, ಚೆನ್ನಾಗಿ ಮಾತಾಡ್ಬೋದು, ಆರಾಮಾಗಿ ಯಾವುದೇ ಒಂದು ತೊಂದರೆ ಇದೆ, ಯಾವುದೇ ಒಂದು
ಪದಾರ್ಥ ತಿಂದು ನಾನು ಅಶುದ್ಧ ಮಾಡಿಕೊಳ್ಳಾರೆ, ನನಗೆ ಕ್ಷಮಿಸು, ನನ್ನ ಕ್ಷಮಿಸು. ಯಾಕೆ ನನ್ನ ಕ್ಷಮಿಸಿದ್ರೆ ಇದು ತಿಂದ್ರೆ ನನಗೆ ಮದ ಬರ್ತದೆ. ಆ ಮಾಂಸಾಹಾರ ತಿಂದ್ರೆ ಏನಾಗ್ತದೆ? ಮದ ಬರ್ತದೆ, ಜ್ಞಾನ ಮಂದಾಗ್ತದೆ, ಬುದ್ಧಿ ಕಮ್ಮಿ ಆಗ್ತದೆ. ಮತ್ತು ಆ ದ್ರಾಕ್ಷರಸ ಎಲ್ಲ ಕುಡಿಯುವಾಗ ನೋಡಿ ಚೆನ್ನಾಗಿ ಪ್ರತಿದಿನ ಕುಡಿಯುವಂತವ್ರು, ಹೆಚ್ಚಾಗಿ ಕುಡಿಯುವಂತವ್ರು 4 ಬಾಟ್ಲು 3 ಬಾಟ್ಲು 5 ಬಾಟ್ಲು ಇದಕ್ಕೆಲ್ಲ ಕುಡಿತಾರೆ. ಅವ್ರು ಕುಡಿಯೋದಂತ ಅವ್ರು ನೋಡಿ ಅವ್ರ ಶೈಲಿನೆಲ್ಲ ಒಂಥರ ಆಗಿರ್ತದೆ, ಅವ್ರ ಮುಖ ಎಲ್ಲ ಒಂಥರ ವಿಕಾರವಾಗಿರ್ತದೆ, ಅವ್ರ ಶೈಲಿಗೆ ಚೇಂಜ್ ಆಗಿರ್ತದೆ. ಹಾಗಾಗಿ ಈ ಒಂದು ದ್ರಾಕ್ಷರಸ, ಈ ಆಹಾರ ಪದಾರ್ಥ ಮಾಂಸಾಹಾರ ತಿಂದು ನನ್ನನ್ನು ಅಶುದ್ಧ ಮಾಡಿಕೊಳ್ಳಾರೆ. ಒಂದು ಕೆಲಸ ಮಾಡು, ನಮ್ಗೆ ನಾವು ತಿನ್ನುವಂತಹ ತರಕಾರಿ, ಹಣ್ಣು ಹಂಪಲು ಕೊಟ್ಟು ನೋಡು, ಕಾಯಿ ಪಲ್ಯಗಳನ್ನು ಕೊಟ್ಟು ನೋಡು. ಒಂದು 10 ದಿವಸ ಪರೀಕ್ಷೆ ಮಾಡೋದು ಹೇಳುವಾಗ ಆ ಹೆಣ್ಣು ಹುಟ್ಟಿಗೆ ಸಂಬಂಧಪಟ್ಟ ಒಬ್ಬ ಮೇಲಾಧಿಕಾರಿ ಏನ್ ಮಾಡ್ತಾನೆ, ನೋಡು ರಾತ್ರಿ ಏನೇ ಆಜ್ಞೆ ಮಾಡಿದನೋ ಆ ಆಜ್ಞೆ ಪ್ರಕಾರ ಅದೇ ಆಹಾರನ ಕೊಡ್ಬೇಕು. ಒಂದು ವೇಳೆ ನಿಮ್ಮ ಅಂಗದಲ್ಲಿ ನಿಮ್ಮ ಜ್ಞಾನದಲ್ಲಿ ಕಡಿಮೆ ಆದರೆ ಅದನ್ನು ನಮ್ಮನ್ನು ನೇರವಾಗಿ ಗುರಿ ಆಗ್ತಾನೆ, ಅದು ನೇರಗಾಗ್ತಾನೆ, ಅದರಿಂದ ಬಲವಾದ ಶಿಕ್ಷೆ ಕೊಡ್ತಾನೆ. ಅದರಿಂದ ಆಚರಣೆ ನಾವು ವಿರೋಧಿಲ್ಲ ಎಂಬುದಾಗಿ ಹೇಳುತ್ತಾರೆ. ಆದ್ರಿಂದ ಪ್ರಿಯ ಸಹೋದರಿ, ಅಲ್ಲಿ ಏನಂತಂದ್ರೆ ಆ ದಾನಿಯನ್ನು ಆ ಒಂದು ಫುಡ್ ಇನ್ಸ್ಪೆಕ್ಟರ್ ಆ ಫುಡ್ಗೆ ಸಂಬಂಧಪಟ್ಟಂತ ಅಡಿಗೆ ಭಟ್ರು ಯಾರಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, 10 ದಿವಸಗಳ ಕಾಲ ನನ್ನನ್ನು ಬಿಟ್ಟು ನೋಡು, 10 ದಿವಸದ ಕಾಲ ನಮಗೆ ಕಾಯಿ ಪಲ್ಯ ಕೊಟ್ಟು ಆ 10 ದಿವಸ ಪರೀಕ್ಷೆ ಮಾಡೋದು ಹೇಳುವಾಗ ಸರಿ ಆಗಿ ದೇವರು ದಯೆ ಆ ಒಂದು ಏನು ಅಡಿಗೆ ಭಟ್ರು ಮೇಸ್ತ್ರಿ ಮೇಲೆ ಹೃದಯದಲ್ಲಿ ಬರ್ತಾನೆ. ಅವು ಏನ್ ಮಾಡ್ತಾನೆ, 10 ದಿವಸ ಮಾತ್ರ ಕೊಡ್ತೀನಿ, 10 ದಿವಸ ನಿಮ್ಮ ಪರೀಕ್ಷೆ ಮಾಡ್ತೀನಿ. ನಿಮ್ಮ ಮುಖದಲ್ಲಿ ಏನಾದ್ರೂ ಕಳೆ ಚೇಂಜ್ ಆದ್ರೆ, ನಿಮ್ಮ ಅಧಿಕಾರ ಚೇಂಜ್ ಆದ್ರೆ, ಜ್ಞಾನ ಚೇಂಜ್ ಆದ್ರೆ ನಾವು ಕೊಡುವಂತ ಆಹಾರ ತಿನ್ಬೇಕು ಅಂತೇಳಿ ಒಂದು ಏನೋ ನಿಬಂಧನೆ ಮಾಡಿಕೊಂಡು 10 ದಿವಸ ಕಾಯಿ ಪಲ್ಯಗಳು ಕೊಡ್ತಾನೆ. ಅವ್ರು ತಿನ್ನುವಂತ ತರಕಾರಿ, ಹಣ್ಣು ಹಂಪಲು ಕೊಡ್ತಾನೆ. ಆ ಕೊಡುವಾಗ ನೋಡುವಾಗ 10 ದಿವಸ ಪರೀಕ್ಷೆ ಆದ್ಮೇಲೆ ನೋಡ್ತಾನೆ, ಬೇರೆ ಚೆನ್ನಾಗಿ ಮಾಂಸ ತಿಂದು ಚೆನ್ನಾಗಿ ತಿಂದು ಕುಡಿಯುವಂತವ್ರಿಗಿಂತ ಇವ್ರು ಏನಾಗಿರ್ತಾರೆ, ಶುದ್ಧರಾಗಿರ್ತಾರೆ. ಅವ್ರ ಮುಖದಲ್ಲಿ ಏನೋ ಹೊಸ ರೀತಿ ಕಳೆ ಇರ್ತದೆ, ಅವ್ರ ಮುಖದಲ್ಲಿ ಒಂದು ಅಂದಾಚಂದ ಇರ್ತದೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಿಯ ಹೋದ್ರೆ ಆ ಅಡಿಗೆ ಮೇಸ್ತ್ರಿ ಹೃದಯದಲ್ಲಿ ಮಾತಾಡೋದ, ಸರಿ ಅವ್ರಿಗಿಂತ ನೀವೇ ಚೆನ್ನಾಗಿ ಕಾಣ್ತಾ ಇದ್ರಿ, ನಿಮ್ಮ ಮುಖದಲ್ಲಿ ಕಳೆ ಚೆನ್ನಾಗಿದೆ, ಆದ್ರಿಂದ ನೀವು ಏನ್ ಮಾಡ್ಬೇಕು, ಇನ್ನು ಮುಂದೆ ನಿಮ್ಗೆ ಕಾಯಿ ಪಲ್ಯಗಳನ್ನು ನೋಡ್ಕೊಂಡ್ಬಾರ್ದು 3 ವರ್ಷ ನೀವು ಅದರಲ್ಲೇ ಮುಂದುವರಿಸಿ ಅಂತ ಹೇಳುವಾಗ ಅಲ್ಲಿ 17ನೇ ವರ್ಷದಲ್ಲಿ ನಾವು ನೋಡುತ್ತೇವೆ. ದಾನಿಯೇಲ 1:12 ಏನಿರುತ್ತೆ, 16:17 ಅಂದಿನಿಂದ ವಿಚಾರಕನು ಅವರಿಗೆ ನೇಮಕವಾದ ಭೋಜನ ಪದಾರ್ಥವನ್ನು ಅವರು ಕುಡಿಯಬೇಕಾದ ದ್ರಾಕ್ಷಾರಸವನ್ನು ತೆಗೆದಿಟ್ಟು ಕಾಯಿ ಪಲ್ಯಗಳನ್ನು ಕೊಡುತ್ತಾ ಬಂದನು. ಹೀಗಿರಲು ದೇವರು ಆ 4 ಮಂದಿ ಯುಕ್ತರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ಹಲ್ಲೆಲೂಯಾ. ಒಂದು ಸಾರಿ ಇಲ್ಲಿ ದಾನಿಯೇಲನನ್ನ ಸೈತಾನ ಶೋಧಿಸ್ತಾ ಇದ್ದಾನೆ. ಯಾವ ರೀತಿ ತಿನ್ನುವಂತ ಆಹಾರ ಪದಾರ್ಥದಲ್ಲಿ ಅವನ ಮನಸ್ಸನ್ನು ಮುಕ್ತ ಮಾಡಬೇಕು, ಅವನ ಅಂಗಚಂದನ್ನು ಮುಕ್ತ ಮಾಡಬೇಕು, ಅವನ ವಿಚಾರ ಮಾಡಬೇಕು ಅಂತ ಹೇಳಿ ತಿನ್ನುವ ಆಹಾರದಿಂದ ದಾನಿಯೇಲ ಮುಕ್ತ ಮಾಡುವಾಗ ದಾನಿಯೇಲ ದೇವರ ಮಗನಾಗಿ ಪ್ರಾರ್ಥನಾ ಪರನಾಗಿರುವುದರಿಂದ ಅವನ ಎಚ್ಚರಿಕೊಂಡು ಏನ್ ಮಾಡ್ತಾನಂದ್ರೆ ನಮಗೆ ನಾವು ತಿನ್ನುವಂತ ಕಾಯಿ ಪಲ್ಯಗಳು ಇದನ್ನೇ ಕೊಡು ಸಾಕು, ಇದರಲ್ಲೇ ಪರೀಕ್ಷೆ ಮಾಡೋಣ ಅಂತ ಹೇಳುವಾಗ ಸೈತಾನನು ಅಲ್ಲಿ ತಿನ್ನುವಂತ ಆಹಾರದಿಂದ ಆ ಯೋಗಸ್ಥರನ್ನು ಸೋಲಿಸೋಕೆ ಪ್ರಯತ್ನ ಮಾಡ್ದ. ಆದ್ರೆ ದಾನಿಯೇಲನ ದೇವರು ಏನ್ ಮಾಡ್ದ, ದಾನಿಯೇಲನ ಜಯ ಕೊಟ್ಟ. ಸೈತಾನನಿಗೆ ಅಲ್ಲಿ ಸೋಲು ಕೊಟ್ಟ. ತಿನ್ನುವಂತ ಆಹಾರ ಪದಾರ್ಥಗಳ ಯೋಗಸ್ಥರು ತಮ್ಮ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ತುಂಡು ಕುಡಿದು ಭಕ್ತರಾಗಿ ಅನೇಕ ದಿನಗಳಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ. ನಾನಾ ರೀತಿ ಜನರಿಂದ ಕುಡಿದು ಎಲ್ಲದರಲ್ಲಿ ಬಿದ್ದು ಎಲ್ಲದರಲ್ಲಿ ಬಾಯಿ ಮಾತಾಡಿ ಅವರ ಸಾಕ್ಷ್ಯ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಪ್ರೇಮ ಸಹೋದರರೇ, ತಿಂದು ಕುಡಿಯೋದ್ರಿಂದ ಅವ್ರು ದೇವರ ಸೇರಕ್ಕಾಗೋದಿಲ್ಲ. ದೇವರ ಒಂದು ಭಯಭಕ್ತಲ್ಲಿ ದೇವರು ನಮ್ಗೆ ಕೊಡುವಂತ ಆಹಾರ ಪದಾರ್ಥಗಳನ್ನ ಅದು ನಿಜವಾಗಿ ಬಳಸಿಕೊಂಡು ದೇವರ ಜ್ಞಾನವನ್ನು ಪಡೆದುಕೊಂಡು ನಾವು ಬೆಳೆಸ್ಕೊಳ್ಳಿಕ್ಕಾಗುತ್ತೆ. ಆದ್ರಿಂದ ಸೈತಾನವನ್ನು ತಿನ್ನುವಂತ ಆಹಾರದಲ್ಲಿ ನಮ್ಮನ್ನು ಕ್ರಿಸ್ತನಾಗಿದ್ದಾನೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಎಚ್ಚರಗೊಳ್ಳುವರಾಗಿರ್ಬೇಕು. ದಾನಿಯೇಲನು ಎಚ್ಚರಗೊಳ್ಳುವರಾಗಿ ಏನ್ ಮಾಡ್ದ, ಸೈತಾನ ಸೋಲ್ತಂತ ತನ್ನ ಜೀವಿತದಲ್ಲಿ ಆ ಜಯ ತಗೊಂಡು ನಾವು ಹೇಳೋಣ
ಜಯ. ನಮಗೆ ನಾವು ತಿನ್ನುವಂತ ಆಹಾರ ಪದಾರ್ಥಗಳಲ್ಲಿ ಜಯ, ನಮಗೆ ಸೈತಾನನಿಗೆ ಸೋಲು. ಹೌದು, ಸೈತಾನನ ತಿನ್ನುವಂತ ಆಹಾರ ಪದಾರ್ಥಗಳ ಮುಖಾಂತರ ನಮ್ಮನ್ನು ಹಾಳು ಮಾಡಲಿಕ್ಕೆ ಕಾಯ್ತಾ ಇರ್ತಾನೆ. ಆದ್ರಿಂದ ನಾವು ಸೈತಾನಿಗೆ ಯಾವತ್ತೂ ತಿನ್ನುವಂತ ಆಹಾರ ಪದಾರ್ಥಗಳಲ್ಲಿ ಸೋಲನ್ನು ಉಂಟು ಮಾಡಬೇಕು. ದೇವರ ನಾಮ ಸ್ತೋತ್ರವಾಗಲಿ. ಯಾಕೆಂದ್ರೆ ಮತ್ತಾಯ 4:4 ಹೇಳ್ತದೆ, ಮನುಷ್ಯ ಕುಮಾರನು ಮನುಷ್ಯನ ರೊಟ್ಟಿಯಿಂದ ಮಾತ್ರವೇ ಬದುಕುವುದಿಲ್ಲ, ದೇವರ ಬಾಯಿ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವುದಾಗಿ. ಮನುಷ್ಯನು ಏನೋ ಆಹಾರ ಪದಾರ್ಥ ಬದುಕೋದಿಲ್ಲ, ದೇವರ ಬಾಯಿಂದ ಬರುವ ಒಂದೊಂದು ಮಾತಿನಲ್ಲಿ ಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯ ಉಂಟು. ಆದ್ರಿಂದ ಪ್ರಿಯರನ್ನು ಹೋದರೆ ನಾವೇನಾಗಿರ್ಬೇಕಂದ್ರೆ ತಿಂದು ಕುಡಿಯೋದನ್ನು ಕೂಡ ಮಿತವಾಗಿ ಬಳಸಿಕೊಂಡು ದೇವರ ನಾಮ ಮಹಿಮೆಗಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನ ಆ ಯವನಸ್ಥ ಮಕ್ಕಳನ್ನ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ದೇವರ ಜ್ಞಾನದಿಂದ ತುಂಬಿಸಿ ಧಾರ್ಮಿಕನಾಗೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಅದರ ಶಕ್ತನಾಗಿರ್ತಾನೆ. ಎರಡನೇದಾಗಿ ದಾನಿಯಲ್ಲಿರುವಂತ ಗುಣ ಏನಂದ್ರೆ ಅನ್ಯೋನ್ಯತೆ. ದಾನಿಯಲ್ಲಿರುವಂತೆ ಅನ್ಯೋನ್ಯತೆ ಇತ್ತು. ಅನ್ಯೋನ್ಯತೆ ನಮ್ಮಲ್ಲಿ ಬರಬೇಕು. ಯಾವ ರೀತಿ ಅಂತಂದ್ರೆ ಅಲ್ಲಿ ಒಂದು ಕಷ್ಟ ಆಗ್ತದೆ. ಏನೋ ದಾನಿಯೇಲನ ರಾಜ್ಯದಲ್ಲಿ ದಾನಿಯೇಲನ ಸ್ಥಳದಲ್ಲಿ ಒಂದು ಕಷ್ಟ ಆಗ್ತದೆ. ಏನಂದ್ರೆ ಅಲ್ಲಿ ರಾಜನಿಗೆ ಒಂದು ಕನಸು ಬೀಳ್ತಾರೆ. ಆ ಕನಸು ಯಾರ ಮೇಲೆ ವಿವರಿಸಕ್ಕಾಗಲ್ಲ. ಅದು ಮರ್ತೋಗ್ಬಿಟ್ಟಿರ್ತಾನೆ. ಕನಸು ಕಟ್ತಾನೆ, ಮರ್ತೋಗ್ಬಿಡ್ತಾನೆ, ಗರ್ಭಿಣಿಗೊಳಗಾಗ್ತಾನೆ. ತನ್ನ ರಾಜ್ಯದಲ್ಲಿರುವಂತ ಜೋಯಿಸರು, ಪಂಡಿತರು, ಶಾಸ್ತ್ರಿಗಳು, ಇದ್ದು ವಿದ್ವಾಂಸರು ಅವನ್ನೆಲ್ಲರೂ ಕನಸು ಹೇಳ್ತಾನೆ. ನೋಡ್ರಿ, ರಾತ್ರಿ ನನಗೆ ಒಂದು ಕನಸು ಬಿದ್ದಿದೆ, ಆ ಕನಸು ಮರ್ತೋಗಿದ್ದೀನಿ. ಆದ್ರೆ ಆ ಕನಸಲ್ಲಿ ನಾನು ತುಂಬಾ ಗರ್ಭಿಣಿಯಾಗಿದ್ದೀನಿ. ಆದ್ರಿಂದ ಆ ಕನಸಿನ ಕೂಡ ಅಂತ ನೀವು ನಾನು ತಿಳಿಸಬೇಕು. ಆದ್ರೆ ಏನ್ ಕನಸು ಹೇಳ್ರಿ, ನಾವ್ ಹೇಳ್ತೀವಿ ಕನಸು ನಾನು ಮರ್ತೋಗಿದ್ದೀನಿ. ಹಾಗಾಗಿ ಆ ಕನಸು ನೀವೇ ತಿಳ್ಕೊಳ್ಬೇಕು, ಆ ಕನಸು ಕೂಡ ಅಂತ ನೀವೇ ತಿಳಿಸ್ಬೇಕು ಅಂತ ಹೇಳಿ ಅವ್ರಿಗೊಂದು ಕಟ್ಟಾಗಿ ಮಾಡ್ತೀವಿ. ಇಲ್ಲ ನೀವು ಅದು ತಿಳಿಸ್ಲಿಲ್ಲ, ಆ ಕೂಡ ಅಂತ ತಿಳಿಸಲಿದ್ರೆ ಇದನ್ನ ಏನ್ ಮಾಡ್ತೀನಿ, ಸಾಯಿಸ್ಬೇಕು, ಸಂಹಾರ ಮಾಡ್ತೀನಿ, ಒಂದು ಟೈಮ್ ಕೊಟ್ಬಿಡ್ತೇವೆ. ಆ ಕನಸು ನೀವೇ ತಿಳ್ಕೊಳ್ಬೇಕು, ಅದರ ಕೂಡ ಅಂತ ನೀವೇ ಹೇಳ್ಬೇಕು. ನೀವ್ ಹೇಳಿದ್ರ ಮಾತ್ರ ನೀವು ಬದುಕೊಳ್ತೀನಿ, ಇಲ್ಲಂದ್ರೆ ನಿಮ್ನೆಲ್ಲ ಸಾಯಿಸ್ಬಿಡ್ತೀನಿ. ಒಂದು ಡೇಟ್ ಫಿಕ್ಸ್ ಮಾಡ್ಬಿಡ್ತಾನೆ, ಇಂಥ ಡೇಟ್ ಅಲ್ಲಿ ನಿಮ್ಮ ಸಂಹಾರ ಆಗ್ತದೆ. ಪ್ರತಿಯೊಬ್ಬರು ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ತಿಳ್ಕೊಂಡು ಕೂತ್ಕೊಂಡು ಮಜಾ ಮಾಡ್ತಾ ಇದ್ರಿ. ನಮ್ ಬಿದ್ದಂತ ಕನಸಿನ ಅರ್ಥ ಏನಂದ್ರೆ ಹೇಳಲ್ಲ. ನೀವು ಏನ್ ಶಾಸ್ತ್ರಿಗಳು, ನೀವು ಯಾವ ದೇಶರು, ಯಾವ ಕಲಿಯಾಡದವರು, ಯಾವ ಶಾಸನಿಕರು, ನೀವು ಯಾವ ವಿದ್ವಾಂಸರು. ಹಾಗಾಗಿ ನೀವು ಇದನ್ನ ನೀವೇ ತಿಳ್ಕೋಬೇಕು, ನೀವೇ ಹೇಳ್ಬೇಕಾದ್ರೆ ಕೂಡ ಅಂತ ಹೇಳುವಾಗ ಅವ್ರು ಯಾರಿಗೆ ಏನಾಗಲ್ಲ. ಅದರಲ್ಲಿ ಈ ದಾನಿಯೇಲನು ಇದ್ದಾನೆ, ಚಂದ್ರಕ್ ಅಭ್ಯರ್ಥಿಗಳು ಇದ್ದಾರೆ. ಆದ್ರೆ ಇವ್ರಿಗೆ ಇಷ್ಟ ಗೊತ್ತಿಲ್ಲ. ಆಮೇಲೆ ಕೊನೆಗಳಲ್ಲಿ ಡೇಟ್ ಬಂದಿದೆ, ಡೇಟ್ ಅಲ್ಲಿ ಸಂಹಾರ ಆಗ್ತಾರೆ. ಅಷ್ಟೊಂದು ಹೇಳ್ತೇವೆ ಅಂತ ಹೇಳುವಾಗ ದಾನಿಯೇಲನು ಏನಿತ್ತು ನಂತರ ಏನಂದ್ರೆ ಹೀಗೆ ಅಂತ ಹೇಳುವಾಗ ಅದೇನಾಗ್ತದೆ ಸೋದರೇ, ಅವಾಗ ದಾನಿಯೇಲನು ಅಲ್ಲಿರುವಂತ ಒಬ್ಬ ಸೇನಾಧಿಪತಿ ಅವಕಾಶ ಕೇಳ್ತಾರೆ. ನನ್ನನ್ನ ರಾಜ್ಯದ ಕರ್ಕೊಂಡು ಹೋಗ್ತೀರಾ, ನನ್ನನ್ನು ರಾಜ್ಯದ ಕರ್ಕೊಂಡು ಹೋಗ್ತೀರಾ, ನಾನು ಒಂದು ಅವಕಾಶ ಕೊಟ್ರೆ ಆ ಕನಸಿನ ಕೂಡ ಅಂತ ನಾನು ತಿಳಿಸಬಲ್ಲೆ, ಏನ್ ಕನಸು ಅಂತ ನಾನು ತಿಳ್ಕೊಳ್ಬಾರ್ದು ಅಂತ ಹೇಳುವಾಗ ಸರಿ ಆಯ್ತು ಅಂತೇಳಿ ರಾಜನ ಹತ್ರ ತಗೊಂಡು ಹೋಗುವಾಗ ಅಲ್ಲಿ ಏನಾಗ್ತಂದ್ರೆ ಹೋದ್ರೆ ರಾಜನ ಹತ್ರ ದಾನಿಯೇಲನು ಹೇಳ್ತಾನೆ, ರಾಜನೇ ನನಗೆ ಒಂದು ದಿವಸ ಅವಕಾಶ ಕೊಟ್ರೆ ನಾನು ಏನ್ ಮಾಡ್ತೇನೆ ಅಂದ್ರೆ ಆ ಕನಸಿನ ಆ ವಿವರವನ್ನು ನಾನು ತಿಳಿಸ್ತೇನೆ ಅಂತೇಳಿ ಹತ್ಯೆ ಮಾಡುವಾಗ ದಾನಿಯೇಲನಿಗೆ ರಾಜನು ಒಂದು ಅವಕಾಶ ಕೊಡ್ತಾರೆ. ಸರಿ, ಒಂದು ದಿವಸ ನಿಮ್ಗೆ ಅವಕಾಶ ಕೊಡ್ತೀನಿ, ಹೋಗಿ ನೀನು ಆ ಕನಸಿನ ಗೂಢಾರ್ಥಗಳೆಲ್ಲ ತಿಳ್ಕೊಂಡು ಬಂದು ನನಗೆ ನೀನು ತಿಳಿಸ್ಬೇಕು ಅಂತ ಹೇಳುವಾಗ ಆ ದಾನಿಯೇಲನು ಏನ್ ಮಾಡ್ತಾರಂದ್ರೆ ಅವನೊಬ್ಬನೇ ಹೋಗೋದಿಲ್ಲ. ದಾನಿಯೇಲನು ಒಬ್ಬನೇ ಹೋಗೋದಿಲ್ಲ. ಅವ್ರು ಏನ್ ಮಾಡ್ತಾನೆ ಅಂದ್ರೆ ತನ್ನ ಸ್ನೇಹಿತರನ್ನ ಕರ್ಕೊಂಡು ಹೋಗ್ತಾನೆ. ನನ್ನ ಸ್ನೇಹಿತರು ಕರೀತಾನೆ, ಬಂದಪ್ಪ, ನಮ್ಗೆ ಒಂದು ಕಷ್ಟ ಬಂದಿದೆ, ಒಂದು ಸಂಕಟ ಬಂದಿದೆ. ಅದೇನಂದ್ರೆ ರಾಜನಿಂದ ಒಂದು ಆಜ್ಞೆ ಕೊಟ್ಟಿದ್ದಾನೆ. ಆ ಆಜ್ಞೆ ಯಾರಿಗೂ ಗೊತ್ತಿಲ್ಲ. ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ಆ ಆಜ್ಞೆ ದೇವರು ತಿಳಿಸುವಾಗೆ ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ಎಷ್ಟು ಜನಕ್ಕೆ ಒಂದು ಗುಂಪುಗಾರಿಕೆ ಒಟ್ಟಾಗಿ ಸೇರಿ ಪ್ರಾರ್ಥಿಸುವಂತ ಒಂದು ಐಕ್ಯತೆ ಇದೆ. ಕುಟುಂಬ ಪ್ರಾರ್ಥನೆ ಮಾಡ್ಕೊಳ್ಳೋದು
ಸೇರೋದಿಲ್ಲ. ಅವರ ಇಷ್ಟಾನುಸಾರವಾಗಿ ಕನಿಷ್ಠ ದಿನಕ್ಕೆ ರಾತ್ರಿ ಒಬ್ಬರು ಇಬ್ಬರು 3 4 ಜನ ಇದ್ರೆ ಕುಟುಂಬವಾಗಿ ಸೇರಿ ಪ್ರಾರ್ಥನೆ ಮಾಡಿದ್ರೆ ದೇವ ಸಿಗ್ತದೆ. ಇಲ್ಲಿ ಏನಾಗ್ತದೆ ಅಂದ್ರೆ ದಾನಿಯೇಲ್ ಒಬ್ಬನೇ ಹೋಗಿ ಪ್ರಾರ್ಥನೆ ಮಾಡಲಿಲ್ಲ, ತನ್ನ ಸ್ನೇಹಿತರ ಕರ್ಕೊಂಡು ಹೋಗ್ತಾನೆ. ತನ್ನ ಸ್ನೇಹಿತರ ಕರ್ಕೊಂಡು ಒಂದು ಮನೆಯಲ್ಲಿ ಹೋಗಿ ಅವ್ರು ಸೇವೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅವ್ರು ಸೇರಿ ಪ್ರಾರ್ಥನೆ ಮಾಡುವಾಗ ಏನಾಗುತ್ತಂದ್ರೆ ಅಲ್ಲಿ ದೇವರು ಅವರ ಪ್ರಾರ್ಥನೆ ಕೇಳ್ತಾನೆ. ಅವ್ರು ಒಟ್ಟಾಗಿ ಸೇರಿ ಅವ್ರ ಪ್ರಾರ್ಥನೆ ಕೇಳ್ತಾನೆ. ಸಹೋದರ ಸಹೋದರಿ ಅಲ್ಲಿ 17 ವರ್ಷದಲ್ಲಿ ನಾವು ನೋಡ್ತೇವೆ. ಹಾಗೆಲ್ಲ 2:17-18 ವರ್ಷದಲ್ಲಿ ನೋಡಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಏನಂತ, ಈ ಒಂದು ಬಾಬೆಲ್ನ ಇತರ ವಿದ್ವಾಂಸರಿಗೆ ನಾಶವಾಗುತ್ತದೆ. ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಅದನ್ನು ಬೇಡಿಕೊಳ್ಳೋಣ. ಅಂದ್ರೆ ಅವ್ರು ಒಬ್ಬರೇ ಹೋಗ್ತಾ ಇಲ್ಲ, ಗುಂಪಾಗಿ ಹೋಗ್ತಾ ಇದ್ದಾನೆ. ಅವ್ರು ಒಟ್ಟಾಗಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 3-4 ಜನ ಸೇರಿ ಪ್ರಾರ್ಥನೆ ಮಾಡುವಾಗ ದೇವರು ಅವರ ಪ್ರಾರ್ಥನೆ ಕೇಳ್ಬಿಡ್ತಾನೆ. ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ಒಂದು ಕೈ ನೋಡಿ ಚಪ್ಪಾಳೆ ಬರುತ್ತಾ? ಬರೋದಿಲ್ಲ. 2 ಕೈ ಸೇರಿದ್ರೆ ಚಪ್ಪಾಳೆ ಬರುತ್ತೆ. ಹಾಗೆ ಒಬ್ಬರಿಗಿಂತ 2 ಕೈ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ 2-3 ಎಲ್ಲಿ ಸೇರಿ ಬರ್ತಾರೋ ಅಲ್ಲಿ ನಾನು ನಿಮ್ಗೆ ಹೇಳ್ತಾನೆ. ಹಾಗಾಗಿ ನಮ್ಮ ಮಧ್ಯದಲ್ಲಿ ದೇವರಿದ್ದಾನೆ, ನಮ್ಮ ಪ್ರಾರ್ಥನೆ ದೇವರು ಕೇಳುವಾಗಿದ್ದೇನೆ. ಹಾಗಾಗಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ಜಯ ನಮಗೆ ದೇವರು ಕೊಡ್ತಾನೆ. ಆದ್ರೆ ಪ್ರಿಯ ನಮ್ಮ ಸಹೋದರ ಸಹೋದರಿ, ಇಲ್ಲಿ ಏನಾಗ್ತದಂದ್ರೆ ಅವ್ರು 4 ಜನ ಸೇರಿ ಪ್ರಾರ್ಥಿಸುವಾಗ ಆ ರಾತ್ರಿಯಲ್ಲಿ 19ನೇ ವಚನದಲ್ಲಿ ನೋಡ್ತೇವೆ. ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಕೂಡಲೇ ದಾನಿಯೇಲನು ಪರಲೋಕ ದೇವರನ್ನು ಹೀಗೆ ಸ್ತುತಿಸಿದನು. ಹಲ್ಲೆಲೂಯಾ. ನೋಡಿ, ಅವರು ಒಟ್ಟಾಗಿ 4 ಜನ ಸೇರಿ ಪ್ರಾರ್ಥಿಸುವಾಗ ಅಲ್ಲಿ ದೇವರು ಆ ಸ್ವಪ್ನದ ಗೂಢಾರ್ಥಗಳನ್ನು ದೇವರು ತಿಳಿಪಡಿಸಿದ. ಆ ಸ್ವಪ್ನದ ಗೂಢಾರ್ಥಗಳನ್ನು ದೇವರು ತಿಳಿಪಡಿಸ್ತಾರೆ. ಆದರೆ ಪ್ರಿಯ ಸಹೋದರ ಸಹೋದರರೇ, ಅವಾಗ ಅವರು ಹೋಗಿ ಆ ದಾನಿಯೇಲನಿಗೆ ಏನ್ ಮಾಡ್ತಾನೆ ಅಂದ್ರೆ ಅರಸನಿಗೆ ಆ ವಿಷಯ ಎಲ್ಲ ಗೂಢಾರ್ಥ ತಿಳಿಪಡಿಸ್ತಾನೆ. ಆದ್ರಿಂದ ದಾನಿಯೇಲನು ಅವನು ಏನ್ ಮಾಡ್ತಾನೆ, ಉನ್ನತ ಸ್ಥಿತಿಗೆ ತರ್ತಾನೆ. ನೀನು ಮಹಾಜ್ಞಾನಿ, ನಿನ್ನ ಜ್ಞಾನ ಈ ಲೋಕದಲ್ಲಿ ನನ್ನ ರಾಜ್ಯದಲ್ಲಿ ಯಾರು ಸಿಗಲಿಲ್ಲ. ಆದ್ರಿಂದ ಈ ಎಲ್ಲ ಈ ಮುಂದೆ ಯಾರಿದ್ರು ಜೋಯಿಸರು, ವಿದ್ವಾಂಸರು, ಶಾಸ್ತ್ರಿಕರು, ಕಣಿ ಹೇಳಂತವರು, ಇವರೆಲ್ಲ ಯಾರಿದ್ರು ಅವರೆಲ್ಲರಿಗಿಂತ ದಾನಿಯೇಲನನ್ನು ಲೀಡರ್ ಆಗಿ ಮಾಡ್ತಾನೆ. ಮತ್ತು ದಾನಿಯೇಲನ ಜೊತೆಯಲ್ಲಿದ್ದಂತ 3 ಜನ ಶದ್ರಕ್ ಅವೆಲ್ಲ ಗೊತ್ತಿಲ್ಲ, ಅವರು ಕೂಡ ಉನ್ನತ ಸ್ಥಾನಗಳನ್ನು ಕೊಟ್ಟು ಅವನ್ನ ಆ ಉನ್ನತ ಸ್ಥಾನದಲ್ಲಿ ಅವನು ಇರ್ತಾನೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಏನಾಗಬೇಕಂದ್ರೆ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ನಾವು ಗುಂಪಾಗಿ ಕೂಡಿ ಪ್ರಾರ್ಥನೆ ಮಾಡಬೇಕು. ಎಲ್ಲಿ ಗುಂಪು ಸೇರಿ ಪ್ರಾರ್ಥಿಸ್ತಾರೋ, ಎಲ್ಲಿ ಗುಂಪು ಸೇರಿ ಗುಂಪಾಗಿ ಸೇರಿ ಪ್ರಾರ್ಥಿಸ್ತಾರೋ ಅಲ್ಲಿ ಜಯ ಇದೆ, ಅಲ್ಲಿ ಜಯ ಇದೆ. ಹಾಗಾಗಿ ನಾವು ಹೇಳೋಣ ಮತ್ತೊಂದು ಸಾರಿ, ಜಯ ನಮಗೆ, ಸೋಲು ಸೈತಾನನಿಗೆ. ಜಯ ನಮಗೆ, ಸೋಲು ಸೈತಾನನಿಗೆ. ಹಾಗಾಗಿ ಸಹೋದರರೇ, ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ಅದೆಂತ ಕಷ್ಟ ಆದ್ರೂ, ಎಂತ ಶೋಧನೆ ಆದ್ರೂ, ಎಂತ ಸಮಸ್ಯೆಗಳು ಬಂದ್ರು ಆ ಸಮಸ್ಯೆಗಳಿಂದ ಅದನ್ನೇನ್ ಮಾಡ್ತಾನೆ ಅಂದ್ರೆ ನಮ್ಮನ್ನು ಬಿಡಿಸ್ತಾನೆ. ಎಂತ ಒಂದು ಸಮಸ್ಯೆಗಳಾಗಿರ್ಲಿ ನಮ್ಮನ್ನ ಏನ್ ಮಾಡ್ತಾನೆ, ಬಿಡಿಸ್ತಾನೆ. ಮಕ್ಕಳ ಸರಿಯಾಗಿ ಕೂರಿಸ್ಕೊಂಡು, ಇಲ್ಲಂದ್ರೆ ನಾನು ಇಲ್ಲಿಂದ ಹೊಡಿತೀನಿ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನಾಗಿರ್ಬೇಕಂದ್ರೆ ದೇವರು ಒಳಗಾಗಬೇಕು, ದೇವರ ಮಾತು ವಿಧೇಯರಾಗಬೇಕು. ದೇವರ ಮಾತು ವಿಧೇಯರಾಗಿದ್ದರೆ ಮಾತ್ರ ಜಯ ನಮ್ಗೆ ಸಿಗ್ತದೆ. ದೇವರ ಮಾತು ನಾವು ವಿಧೇಯರಾಗಿಲ್ವೋ ನಮ್ಮ ಜೀವಿತದಲ್ಲಿ ಜಯ ಸಿಗೋದಿಲ್ಲ. ಒಡಂಬಡಿಕೆ, ಒಂದಾಗಿ ನಾವು ಸೇರಿ ಪ್ರಾರ್ಥಿಸುವಾಗ, ಗುಂಪು ಕೂಡಿ ಸೇರಿ ಪ್ರಾರ್ಥಿಸುವಾಗ ನಮ್ಗೆ ಎಂತ ಕಷ್ಟಗಳೇ ಬರಲಿ, ಆ ಎಲ್ಲ ಕಷ್ಟಗಳಿಂದ ಅವನು ಏನ್ ಮಾಡ್ತಾನೆ, ನಮ್ಮನ್ನು ಬಿಡಿಸ್ತಾನೆ. ಅದಕ್ಕಾಗಿ ನಾವೀಗ
ಯಾವಾಗಲೂ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಅಲ್ಲಿಗೋದ್ರು ಸಭೆಗಳಲ್ಲಿ ಏನ್ ಹೇಳ್ತೇನೆ ಅಂದ್ರೆ ಕುಟುಂಬ ಪ್ರಾರ್ಥನೆ ಮಾಡ್ರಿ. ಯಾವ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇರ್ತದೋ ಆ ಕುಟುಂಬದಲ್ಲಿ ಜಯ ಸಿಗ್ತದೆ, ಆ ಕುಟುಂಬದಲ್ಲಿ ರಕ್ಷಣೆ ಸಿಗುತ್ತೆ, ಆ ಕುಟುಂಬದಲ್ಲಿ ಸಮಾಧಾನ ಸಿಗುತ್ತೆ. ಇಲ್ಲ ನಾನು ಪ್ರಾರ್ಥನೆ ಮಾಡ್ಬೇಕು, ನಾನು ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಮನೇಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ನಾವು ಒಳ್ಳೆ ಭಕ್ತಿ ಉಳ್ಳವರು, ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ, ಓಕೆ 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 ಒಳ್ಳೇದೇ. ಆದರೆ ನಾವು ಪರ್ಸನಲ್ ಆಗಿ ಪ್ರೇಯರ್ ಮಾಡ್ಕೊಳ್ತೀವಿ. ನನ್ನ ರೂಮ್ ಅದು, ನಾನು ಹೋಗಿ ಅಲ್ಲೇ ಪ್ರೇಯರ್ ಮಾಡ್ತೀನಿ. ನಾನು ಹೆಂಡತಿ ರೂಮ್ ಅದು, ಅಲ್ಲೋ ಪ್ರೇಯರ್ ಮಾಡ್ತಾರೆ. ನನ್ನ ಮಗಳ ರೂಮ್ ಅಲ್ಲಿ ಪ್ರೇಯರ್, ನನ್ನ ಮಗಳ ರೂಮ್ ಅಲ್ಲಿ ಪ್ರೇಯರ್ ಮಾಡ್ತೀನಿ. 4 ಕಡೆ ನಾವು ಕುತ್ಕೊಂಡು ನಾವು ಹಲವಾರು ಪ್ರಾರ್ಥನೆ, ಗಂಟೆ ಪ್ರಾರ್ಥನೆ ಮಾಡ್ತೀವಿ. ಮಧ್ಯದಲ್ಲಿ ಸೈತಾನ ಇರ್ತಾನೆ. ಪ್ರಾರ್ಥನೆ ಎಂಬ ಹಂತ ಕಟ್ಟಿ ನಾವು 4 ಕಡೆ ಹಾಕಿ ಪ್ರಾರ್ಥನೆ ಮಾಡುವಾಗ ಆ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಮಧ್ಯದಲ್ಲಿ ನಿಂತ್ಕೊಳ್ತಾನೆ. ನೋಡ್ರಿ, ಒಂದು ಕಡೆ ಎಲ್ಲರೂ ಒಂದು ಕಡೆ ನಿಂತ್ಕೊಂಡು ಹಗ್ಗ ಕಟ್ಟಿ ಎಡಗಡೆ ಏನ್ ಮಾಡುತ್ತೆ, ಅಮರ ಏನಾಗುತ್ತೆ. ಇವಾಗ ಅಲ್ಲಿಗೆ ನಾವು ಒಂದು ಕಡೆ ನಿಂತ್ಕೊಂಡು ಆ ಸೈತಾನ ನಿಂತ್ಕೊಂಡಿದ್ದೇನೆ, ಪ್ರಾರ್ಥನೆ ಎಂಬ ಅವ್ರು ಕಟ್ಟಿ ಅಲ್ಲಿ ಎಡಗಡೆ ಏನಾಗುತ್ತೆ, ಅವ್ರು ಬಿದ್ದು ಹೋಗ್ತಾರೆ. ಒಂದು ಕಡೆ ಎಲ್ಲ 4 ಕಡೆ ಒಂದೇ ಬಲ ಬರ್ತದೆ, ಅವ್ರು ಬಿದ್ದು ಹೋಗ್ತಾನೆ. ಅದೇ 4 ಕಡೆ 4 ಕಡೆ ನಿಂತ್ಕೊಂಡು ಹಗ್ಗ ಕಟ್ಟಿ ಎಳಿತಾ ಇದ್ರೆ ಏನಾಗುತ್ತೆ, ಆ ಕಡೆನೂ ಟೈಟ್ ಇರುತ್ತೆ, ಈ ಕಡೆನೂ ಟೈಟ್ ಇರುತ್ತೆ, ಆ ಕಡೆನೂ ಟೈಟ್ ಇರುತ್ತೆ, ಈ ಕಡೆ 4 ಕಡೆನೂ ಎಳಿತಾ ಇದ್ರೆ ಅವ್ನ ಮಧ್ಯದಲ್ಲಿ ಹಾಗೇ ನಿಂತ್ಕೊಂಡಿರ್ತಾನೆ. ಅವ್ನಿಗೆ ಇನ್ನೂ ಸ್ಟ್ರೆಂತ್ ಆಗ್ತದೆ, ಅವ್ನು ಎಲ್ಲಿ ಯಾವ ಕಡೆ ನಿಂತು ಹೋಗೋದಿಲ್ಲ. ಆದ್ರಿಂದ ಇವತ್ತೆ ಆ ಕುಟುಂಬಗಳಲ್ಲಿ ಸಮಸ್ಯೆ ಏನಾಗ್ತಾ ಇರ್ತದೆ, ಹೆಚ್ಚಾಗ್ತಾ ಇರ್ತದೋ ಕಮ್ಮಿ ಆಗಲ್ಲ. ಅಯ್ಯೋ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಯ್ಯ, 24 ಗಂಟೆ ಪ್ರಾರ್ಥನೆ ಮಾಡ್ತಾರೆ, ಪ್ರತ್ಯೇಕ ಪ್ರಾರ್ಥನೆ ಮಾಡಬೇಕು. ಆದ್ರೆ ನಿನ್ನ ಕುಟುಂಬದಲ್ಲಿ ಜಯ ಸಿಗ್ಬೇಕಂದ್ರೆ, ನೀನು ಬಲ ಹೊಂದಬೇಕಂದ್ರೆ, ನಿನ್ನ ಕುಟುಂಬ ಆಶೀರ್ವಾದ ಹೊಂದಬೇಕಂದ್ರೆ ನೀವು ಒಟ್ಟಾಗಿ ಸೇರಿ ಒಂದೇ ಕಡೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ಸೈತಾನ ಬಿಟ್ಟು ಹೋಗ್ತಾರೆ. ಒಂದೇ ಕಡೆ ಕುತ್ಕೊಂಡು ಪ್ರಾರ್ಥಿಸುವಾಗ 4 ಕಡೆ ಪ್ರತ್ಯೇಕವಾಗಿ ನೀವು ಪ್ರಾರ್ಥನೆ ಮಾಡ್ತಾರೆ, ಸೈತಾನ ಸ್ಟ್ರೆಂತ್ ಅಲ್ಲೇ ಇರ್ತದೆ, ಅವ್ನು ಅಲ್ಲೇ ಇರ್ತಾನೆ. ನಾವು ಏನ್ ಮಾಡಕ್ಕಾಗಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಖಂಡಿಸಿದ್ರು, ಎಷ್ಟೇ ಉಪವಾಸ ಮಾಡಿದ್ರು ಆ ಸೈತಾನ ಇನ್ನೂ ಸ್ಟ್ರೆಂತ್ ಆಗಿರ್ತಾನೆ. ಅವಾಗ ಕುಟುಂಬಗಳಲ್ಲಿ ಸಮಸ್ಯೆಗಳು, ಕುಟುಂಬದ ರೋಗಗಳು, ಕುಟುಂಬದಲ್ಲಿ ಪಾಪಗಳು, ಕುಟುಂಬದಲ್ಲಿ ಶಾಪಗಳು. ಅದನ್ನು ಪ್ರಿಯ ಹೋದರೆ ಕುಟುಂಬ ಪ್ರಾರ್ಥನೆ ಒಬ್ಬರಾಗಿ ಇಬ್ಬರಾಗಿ ಒಂದು ಕಡೆ ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ಆ ಸೈತಾನ ನಾವು ಬಿಡಿಸ್ಬೋದು. ಜಯ ಜಯ ನಾನಂದ್ರೆ ನಮಗೆ ಅಂತ ನೀವು ಹೇಳ್ಬೇಕು. ಜಯ ನಮಗೆ, ಸೋಲು ಸೈತಾನ, ಜಯ ನಮಗೆ, ಸೋಲು ಸೋಲು ಸೈತಾನಕ್ಕೆ ಹೋಗ್ಬೇಕು, ಜಯ ಯೇಸು ಕ್ರಿಸ್ತನ ಕಾಪಾಡ್ಕೊಳ್ಬೇಕು. ಆದ್ರೆ ಪ್ರಿಯ ಸಹೋದರರೇ, ಮೂರನೇ ಪಾಯಿಂಟ್ ಏನಂದ್ರೆ ನೀತಿವಂತರಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೇಕು. ಅದೇ 6ನೇ ಅಧ್ಯಾಯದಲ್ಲಿ 4ನೇ ವಚನ ನೋಡುತ್ತೇವೆ. 6ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುತ್ತೇವೆ, ಈಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯವಾದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾಗುವುದನ್ನು ಅವನು ನಂಬಿಕಸ್ಥನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಿ ಸಿಕ್ಕಲಿಲ್ಲ. ಅಲ್ಲಿ ಏನಾಗಿದೆ ಅಂದರೆ, ಯಾವಾಗ ದಾನಿಯೇಲನು ಆ ಕನಸನ್ನು ಕೂಡ ತಿಳಿಯಪಡಿಸಿದನು, ಆ ದಾನಿಯೇಲನು ಉನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ. ಮತ್ತು ಇನ್ನೊಂದು ಏನ್ ಮಾಡ್ತಾ ಇದ್ದಾನೆ, ಉನ್ನತ ಸ್ಥಾನದಲ್ಲಿ ಪ್ರಧಾನಿಯಾಗಿದ್ದಾನೆ ದಾನಿಯೇಲನು. ಇವಾಗ ರಾಷ್ಟ್ರಪತಿ ಯಾರು? ನಮ್ಮ ಭಾರತ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹಾಗೆಯೂ ರಾಷ್ಟ್ರಪತಿ ಆಗಿದ್ರು, ಅಧಿಕಾರ ಆಗ್ತಿದೆ, ಪ್ರಧಾನಿಗಿದೆ. ಯಾರು ಪ್ರಧಾನಿ? ನರೇಂದ್ರ ಮೋದಿ. ಅದನ್ನ ಏನ್ ಹೇಳಿದ್ರೆ ಅದು ನಡೀತಾ ಇದೆ. ಹಾಗೆ ರಾಜನು ಕಾರ್ಯದರ್ಶಿಯಾಗಿದ್ರು, ಪ್ರಧಾನಿಯಾಗಿ ಕಾರ್ಯವನ್ನು ಇಡೀ ರಾಜ್ಯಭಾರವನ್ನು ಮಾಡ್ತಾ ಇದ್ದೇನೆ. ಅವ್ರು ಯಾರು? ಪರದೇಶಸ್ಥರು. ಹಾಗೇನು ಅನ್ಯನಾಗಿರುವಂತ ದೇವರ ಭಯಭಕ್ತಿಯಿಂದ ಅವ್ರು ತಗೊಂಡೋಗಿ ದೇವರು ಏನ್ ಮಾಡ್ತಾ ಇದ್ದಾನೆ, ಆ ಪ್ರಧಾನಿಯಾಗಿ ಇಟ್ಟಿದ್ದಾನೆ. ಅಲ್ಲಿರುವಂತ ಅವ್ರಿಗೆಲ್ಲ ಹೊಟ್ಟೆ ಉರಿ ಆಗ್ತಾ ಇದೆ. ಆ ರಾಜ್ಯದಲ್ಲಿ ಅಲ್ಲಿ ಹುಟ್ಟಿ ಬೆಳೆದವ್ರಿಗೆಲ್ಲ ಹೊಟ್ಟೆ ಉರಿ ಆಗ್ತಾ ಇದೆ. ಯಾಕಂದ್ರೆ ಅವರಲ್ಲಿ ಪ್ರಾರ್ಥನೆ ಚಿರಿತ ಇಲ್ಲ, ದೇವರ ಭಯಭಕ್ತಿ ಇಲ್ಲ, ಅವ್ರು ಅನ್ಯರಾಗಿದ್ದಾರೆ, ಸತ್ಯವನ್ನು ಅರಿದವರು, ಅವ್ರು ಹೊಟ್ಟೆ ಉರಿ ಆಗಿ ಏನಾಗ್ತಾ ಇದೆ, ಈ ದಾನಿಯನ್ನು ಏನಾದ್ರು ಮಾಡಿಕೊಟ್ಬಿಟ್ಟು ಇವನ್ನ ನಾಶ ಮಾಡಬೇಕು, ಇವನ್ನ ಈ ಸ್ಥಾನದಿಂದ ಕಿತ್ತಾಕ್ಬೇಕು ಅಂತೇಳಿ ಅವ್ರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಶತ ಪ್ರಯತ್ನ ಮಾಡುವಾಗ
ಏನಾಗ್ತಾ ಇದೆ ಅಂದ್ರೆ ನನ್ನ ಸಹೋದರರೇ, ಅಲ್ಲಿ ಅದನ್ನು ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೇನೋ ಪ್ರಯತ್ನ ಮಾಡಿ ಏನಾದ್ರೂ ಅವರಲ್ಲಿ ಏನಾದ್ರೂ ಒಂದು ತಪ್ಪು ಸಿಗ್ತದೇನೋ, ಏನಾದ್ರೂ ಒಂದು ತಪ್ಪು ಸಿಗ್ತದೆ. ಒಂದು ಸಣ್ಣ ತಪ್ಪು, ಒಂದು ಮಾತಲ್ಲಿ, ಒಂದು ನೋಟದಲ್ಲಿ, ಒಂದು ನಡೆಯಲ್ಲಿ, ಒಂದು ನುಡಿಯಲ್ಲಿ ಯಾವುದಾದ್ರೂ ಒಂದು ತಪ್ಪಾದ ಸಿಗ್ತದೆ ಅಂತ ಅವರೆಲ್ಲ ಹುಡುಕ್ತಾ ಇದ್ದಾರೆ. ಏನು ಹುಡುಕಿದ್ರು ಅವರಲ್ಲಿ ಏನು ಸಿಗ್ಲಿಲ್ಲ, ಏನು ಸಿಗ್ತಲ್ಲ. ಏನಾಗ್ತಾ ಇದೆ, ಅವರ ತಪ್ಪು ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾರಣವಾಗುವುದನ್ನು, ಅವನ ನಂಬಿಕಸ್ಥರಾಗಿದ್ದನ್ನು ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಿ ಸಿಗಲಿಲ್ಲ. ಆದ್ರಿಂದ ನಮ್ಮ ಜೀವನದಲ್ಲಿ ನಾವು ಜಯ ಕಾಣಬೇಕಂದ್ರೆ ನಮ್ಮ ಸ್ಥಾನದಿಂದ ಯಾರಾದ್ರೂ ನಮ್ಮನ್ನು ಬೀಳಿಸಬೇಕು, ನಮ್ಗಿರುವಂತದ್ದು ಯಾರಾದ್ರೂ ಕಷ್ಟೊಳಗೆ ಬರ್ಬೇಕಂದ್ರೆ, ಯಾರಾದ್ರೂ ನಮ್ಮನ್ನು ಕೆಳಗಿಳಿಸಕ್ಕೆ, ನಮ್ಮ ಮೋಸದಿಂದ ವಂಚನೆ ಮಾಡಿದ ನಮ್ಮನ್ನ ನಾಶ ಮಾಡಕ್ಕೆ ಬಂದರೆ ನಮ್ಮಲ್ಲಿ ಏನು ಆಲಸ್ಯ ಆಗಲಿ ತುಪ್ಪಾಗ್ಲಿ ಕಾಣಬಾರ್ದು. ಕಾರಣ ಇದ್ದಾಗ ಯಾರು ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ದೇವರ ಮಗನಾಗಿರ್ತಾರೆ, ದೇವರ ಮಗಳಾಗಿರ್ತಾರೆ. ಅವ್ರು ದೇವರ ರಕ್ಷಣೆ ಮಾಡ್ತಾನೆ. ಅವ್ರು ಏನ್ ಮಾಡ್ತಾರೆ? ದೇವರ ರಕ್ಷಣೆ ಮಾಡ್ತಾರೆ. ಆದ್ರಿಂದ ಸಹೋದರರೇ, ಇಲ್ಲಿ ನಾವು ನೋಡ್ತೇವೆ, ದಾನಿಯೇಲನಲ್ಲಿ ಯಾವುದೇ ರೀತಿ ಆಲಸ್ಯ ಆಗಲಿ, ಅಕ್ರಮವಾಗಲಿ, ತಪ್ಪಾಗಲಿ, ಒಂದು ಸಣ್ಣ ವಿಷಯ ಕೂಡ ಅವರಲ್ಲಿ ಸಿಗ್ತಾ ಇಲ್ಲ. ಆದ್ರಿಂದ ದೇವರನ್ನ ರಕ್ಷಿಸಿದ. ದಾನಿಯೇಲನಲ್ಲಿ ಮೂರನೇ ಗುಣ ಏನಂದ್ರೆ, ಅವನು ಯಾರಲ್ಲಿ ಯಾವುದೇ ರೀತಿಯ ತಪ್ಪನ್ನು ಕಾಣಲಿಕ್ಕೆ ಅವ್ರ ಕೈಗೆ ಯಾರ ಕೈಲಿ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವನು ನೀತಿವಂತನಾಗಿದ್ದ, ಯಥಾರ್ಥವಂತನಾಗಿದ್ದ, ದೇವರಲ್ಲಿ ನಂಬಿಕಸ್ಥನಾಗಿದ್ದ, ಕುಟುಂಬ ಕೆಲಸದಲ್ಲಿ ತನ್ನ ಕೆಲಸವನ್ನು ಯಥಾರ್ಥವಾಗಿ ಮಾಡ್ತಾ ಇದ್ದ. ಅದರಿಂದ ಅವರನ್ನು ಅಲ್ಲಿ ಯಾರು ಏನು ಮಾಡೋಕ್ಕಾಗಲಿಲ್ಲ. ನಾಲ್ಕನೇದಾಗಿ ನಾವು ನೋಡ್ತೇವೆ, ಮತ್ತು ದೇವರನ್ನು ನಂಬಿಕಸ್ಥರಾಗಿದ್ದು ಪ್ರಾರ್ಥನಾ ಬೇಕಾಗಿರ್ಬೇಕು. ಎಂತ ಸಮಯ ಬಂದು ನಾವು ಪ್ರಾರ್ಥನೆ ಮಾಡೋದು ಬಿಟ್ಟು ಬಿಡಬಾರ್ದು. ಮೊನ್ನೆ ಮಣಿಪುರದಲ್ಲಿ ನೋಡಿದ್ವಿ ನಾವು, ಯೇಸು ಸ್ವಾಮಿ ಬಿಟ್ಬಿಡ್ರಿ, ಯೇಸು ಸ್ವಾಮಿ ಇದು ಮಾಡ್ರಿ ಅಂತ ಹೇಳಿ ಎಷ್ಟೋ ಹಿಂಸೆ ಕೊಟ್ರಿ ಹೆಣ್ಮಕ್ಳಿಗೆಲ್ಲ. ಮಾನವ ಬಟ್ಟೆ ಬಿಚ್ಚಿ ಹೋರಾಡ್ತು. ಅದು ಸ್ವಲ್ಪ ಹೆಣ್ಣು ಮಕ್ಕಳಿಗಾದ್ರೆ ವಯಸ್ಸು ಮಕ್ಕಳನ್ನ ಏನು ಮಾಡಿದ್ರು, ಬೆಂಕಿ ಹಾಕಿರ್ತಾರೆ, ತತ್ವಯ್ದಾಡ್ತರು. ಏನೇ ಮಾಡಿದ್ರು ದೇವರು ಬಿಡ್ಲಿಲ್ಲ. ನಾನು ಅನೇಕ ಸಾರಿ ನೀವು ನನ್ನ ಫೇಸ್ಬುಕ್ ಲಿಂಕ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಅನೇಕ ಸಾರಿ ಫೇಸ್ಬುಕ್ ಅಲ್ಲಿ ನಾನು ಫಾರ್ವರ್ಡ್ ಮಾಡ್ತಾ ಇದ್ದೇನೆ, ಆಗ್ತಾ ಇದ್ದೇನೆ. ಯಾಕಂದ್ರೆ ಫೇಸ್ಬುಕ್ ದಲ್ಲಿ 4,000 ಫ್ರೆಂಡ್ಸ್ ಇರೋದ್ರಿಂದ ಫೇಸ್ಬುಕ್ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೇನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ಎಂತ ಸಮಯ ಬಂದ್ರು ಪ್ರಾರ್ಥನೆ ಮಾಡೋದಕ್ಕೆ ಮಾತ್ರದಿಂದ ಹೋಗ್ಬಾರ್ದು. ನಾವು ಎಷ್ಟು ಪ್ರಾರ್ಥನೆ ಮಾಡ್ತೀವೋ ಆ ಪ್ರಾರ್ಥನೆ ನಮ್ಮ ಜಯ ಸಿಗ್ತದೆ, ಆ ಪ್ರಾರ್ಥನೆಯಿಂದ ನಮ್ಮ ಪ್ರಾಣ ಉಳ್ಕೊಳ್ತದೆ. ಇಲ್ಲಿ ಅವನು ಏನಾಗ್ತದೆ, ಈ ರೀತಿ ಎಲ್ಲ ಸಂಚು ಮಾಡ್ತಾರೆ. ದಾನಿಯಲ್ಲಿ ಏನು ಸಿಗಲ್ಲ. ಆಮೇಲೆ ಅವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಯಾರು ಆ ರಾಜ್ಯದ ಉನ್ನತ ಸ್ಥಾನದಲ್ಲಿರುವಂತಹ ದೇಶಾಧಿಪತಿಗಳು ಮತ್ತು ಅನೇಕರು ಅವರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದಾನಿಯೇಲನ ಮೇಲೆ ಸಂಚು ಹುಡ್ತಾರೆ. ಏನ್ ಸಂಚು ಹುಡ್ತಾರೆ ಅಂದ್ರೆ, ಯಾವುದೋ ರೀತಿಯಲ್ಲಿ ಇವನ್ನ ತಪ್ಪು ಕಂಡಿಡಿಬೇಕು, ಯಾವ ರೀತಿ ನೋಡಿದ್ರು ತಪ್ಪು ಕಂಡಿಡಿಯಕ್ಕೆ ಆಗಲ್ಲ. ಆಗೇನ್ ಮಾಡ್ತಾರೆ ಅಂದ್ರೆ, ಇವನು ದೇವರಲ್ಲಿ ಪ್ರಾರ್ಥನಾ ಪಾಲನು, ಇವನು ಯಾವುದೇ ಸಂದರ್ಭದಲ್ಲಾದ್ರೂ ಪ್ರಾರ್ಥನೆ ಮಾಡೇ ಮಾಡ್ತಾನೆ. ಹಾಗಾಗಿ ಈ ಒಂದು ವಿಷಯದಲ್ಲಾದ್ರೂ ಅವನ್ನ ಶಿಕ್ಷಾಕಿ ಅವನು ಸಾಧಿಸಬೇಕು, ಅವನು ಸುಮ್ಮನೆ ಕೈಯಲ್ಲಿ ಹಾಕಬೇಕು ಅಂತ ಹೇಳಿ ಮನೆಗೆ ರಾಜನ ಹತ್ರ ಒಂದು ಐಡಿಯಾ ಮಾಡಿ, ರಾಜನೇ ನಿಮ್ಗೆ ಒಂದು ವಿಗ್ರಹ ಮಾಡಿಸಿ 30 ದಿವಸದ ಕಾಲ ಯಾವ ದೇವರಿಗೆ ಯಾವ ಪೂಜೆ ಮಾಡಬಾರ್ದು, ಏನು ಯಾವ ದೇವರಿಗೆ ಯಾರು ಯಾವುದೇ ಕಾರಣ ಪೂಜೆ ಮಾಡಬಾರ್ದು. ಅವ್ರೇನ್ ಮಾಡ್ಬೇಕಂದ್ರೆ ನಿನ್ನನ್ನೇ ಆರಾಧಿಸಬೇಕು, ನಿನ್ನನ್ನೇ ಪೂಜಿಸಬೇಕು, ನಿನ್ನನ್ನೇ ಪ್ರೀತಿ ಮಾಡಬೇಕು, ನಿನ್ನನ್ನೇ ಕೈ ಮುಗಿಬೇಕು. ಆ ರೀತಿ ನೀವು ಒಂದು ತೀರ್ಮಾನ ತಂದ್ರಿ. ಅದು ಯಾವ ರೀತಿ ತೀರ್ಮಾನ ಅಂದ್ರೆ, ಒಂದು ಲೆಟರ್ ಬರಬೇಕು, ಅದ್ರ ಮೇಲೆ ಮುದ್ರೆ ಹಾಕಿ ರಾಜಾಜ್ಞೆ ಕೊಡುವಂಥದ್ದು. ಯಾವ ರೀತಿ ಅಂದ್ರೆ, ನನ್ನನ್ನು 30 ದಿವಸದ ಕಾಲ ನನ್ನ ವಿಗ್ರಹಕ್ಕೆ, ನನ್ನ ಪ್ರತಿಮೆಗೆ ಅಡ್ಡ ಬರಬೇಕು, ನನಗೆ ಪೂಜೆ ಮಾಡಬೇಕು, ನನಗೆ ಕೈ ಮುಗಿಬೇಕು, ಬೇರೆ ಯಾವ ದೇವರಿಗೂ ಯಾವುದೇ ಕ್ಷಣದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೈ ಮುಗಿಬಾರ್ದು, ಯಾವುದೇ ಒಂದು ಸಂದರ್ಭದಲ್ಲಿ ಯಾರು ಕೈ ಮುಗಿಬಾರ್ದು. ಒಂದು ವೇಳೆ ಆ ತರ ಕೈ ಮುಗಿಯುವುದಾದ್ರೆ, ಆ ರೀತಿ ಪ್ರಾರ್ಥನೆ ಮಾಡುವುದಾದ್ರೆ ಅವ್ರು ನಾನು ಏನ್ ಮಾಡ್ತೀನಿ, ಸಿಂಹದ ಗವಿಯಲ್ಲಿ ಹಾಕ್ತೀನಿ, ಸಿಂಹಗಳ ಗವಿಯಲ್ಲಿ ನಾನು ಹಾಕ್ತೀನಿ ಎಂಬುದಾಗಿ ಒಂದು ತೀರ್ಮಾನ ತೆಗೆದು ರಾಜಾಜ್ಞೆ ಮಾಡಿಸ್ಬಿಡ್ತಾರೆ. ಸರಿ, ಈ ರಾಜಾಜ್ಞೆ ದಾನಿಯೇಲನ ಗೊತ್ತಾದ್ರೆ ಚಿಂತೆ ಮಾಡಲ್ಲ, ಭಯ ಪಡೋದಿಲ್ಲ. ನಾನು ಏನ್ ಮಾಡ್ತಾನೆ,
ಯಾವಾಗಲೂ ತನ್ನ ಪ್ರಾರ್ಥನೆ ಕೋಣೆ ಎಲ್ಲಿರ್ತದೆ ಆ ಪ್ರಾರ್ಥನೆ ಕೋಣೆಗೆ ಹೋಗಿ ಪ್ರತಿದಿನ ದಿನಕ್ಕೆ 3 ಅವಧಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ದಾನಿಯೇಲ 6:10 ಏನ್ ಹೇಳ್ತಾರೆ ನೋಡಿ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲ ತಿಂದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮನೆಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಅವಧಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ಅವನು ಪ್ರಾರ್ಥನೆ ಮಾಡಲು ನಿಲ್ಲಿಸಲಿಲ್ಲ. ದಿನಕ್ಕೆ 3 ಅವಧಿ ಯೆರೂಸಲೇಮಿನ ಕಿಟಕಿ ಇಲ್ಲ, ಕಿಟಕಿ ಓಪನ್ ಆಗಿರೋ ಕಿಟಕಿಯನ್ನು ಮುಚ್ಚಿಕೊಂಡು ಶಬ್ದ ಹೊರಗಡೆ ಹೋಗದೆ ಅವ್ರು ಪ್ರಾರ್ಥನೆ ಮಾಡಬಹುದಾಗಿತ್ತು. ಅವ್ರು ಹಾಗೆ ಮಾಡಲಿಲ್ಲ. ಅದು ಕಿಟಕಿ ಇಲ್ಲದ ಓಪನ್ ಇರುವಂತ ಕಡೆ ಮೊಣಕಾಲೂರಿ ಯಾವಾಗಲೂ ಯಥಾಪ್ರತೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ದಿನಕ್ಕೆ 3 ಅವಧಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ದ. ಆ ಪ್ರಾರ್ಥನೆ ಅವನೆಲ್ಲ ಎಲ್ಲರಿಗೂ ಗೊತ್ತಾಯ್ತು. ಅವ್ನು ರೆಡ್ಡಲ್ಲ ಸಿಕ್ಕಾಕೊಂಡ ಏನ್ ಮಾಡಿದ್ರೆ ಅವ್ರನ್ನ ರಾಜನ ಹತ್ರ ಇಟ್ಕೊಂಡು ಬಂದರು. ಇಟ್ಕೊಂಡು ಬಂದು, ಸ್ವಾಮಿ ನೀನೊಂದು ರಾಜಾಜ್ಞೆ ಮಾಡಿಸಿದ್ಯಲ್ಲ, ಏನೋ ರಾಜಾಜ್ಞೆ, ಇನ್ನೊಂದು ಬಿಟ್ಟು ಯಾವ ದೇವರಿಗೂ ಕೈ ಮುಟ್ಟಿಬಾರ್ದು, ಯಾವ ದೇವರಿಗೂ ಪ್ರಾರ್ಥನೆ ಮಾಡಬಾರ್ದು. ಇವಾಗ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅವ್ರ ದೇವರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ್ರಿಂದ ಇವಾಗ ಏನ್ ಮಾಡ್ಬೇಕು, ಸಿಂಹಗಳ ಧ್ವನಿಯಲ್ಲಿ ಹಾಕ್ಬಿಡ್ರಿ. ಆದ್ರೆ ರಾಜನ ಹತ್ರ ಒಳ್ಳೆ ಹೆಸರು ಇಟ್ಕೊಂಡಿರ್ತಾನೆ ದಾನಿಯೇಲ, ಒಳ್ಳೆ ನಂಬಿಕಸ್ಥನಾಗಿರ್ತಾನೆ, ಒಳ್ಳೆ ಅವ್ರಿಗೆ ಒಂದು ಪ್ರೀತಿ ಇರ್ತದೆ, ಒಂದು ಸಹೋದರ ಸ್ನೇಹತೆಯಿಂದ ಇರ್ತಾರೆ. ಯಾಕಂದ್ರೆ ಅವನು ರಾಜನು, ಇವನು ಪ್ರಧಾನ. ಮತ್ತು ಎಲ್ಲ ಕನಸುಗಳು ರಾಜನ ಯಾವುದೇ ಕನಸಲ್ಲಿದೆ ಈ ಪ್ರಧಾನಿಯಾಗಿರುವಂತ ದಾನಿಯೇಲ ಎಲ್ಲ ರಾಜ್ಯವನ್ನು ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಅವನು ನೋವಾಗುತ್ತೆ. ಅಯ್ಯೋ, ಇಂಥ ಒಳ್ಳೆಯವರಲ್ಲಿ ಯಾವ ರೀತಿ ಏನಕ್ಕಾದ್ರೂ ಈ ರಾಜಾಜ್ಞೆ ಮಾಡಿಸಿದ್ರು, ಏನಕ್ಕಾದ್ರೂ ನಾನು ಮುದ್ರೆ ಒತ್ತಿದ್ನು, ಏನ್ ಮಾಡೋದು, ದಾನಿಯೇಲ ಏನಾದ್ರೂ ಮಾಡಿ ತಪ್ಪಿಸ್ಬೇಕಲ್ಲ, ಏನಾದ್ರೂ ಮಾಡಿ ಬಿಡಿಸ್ಬೇಕಲ್ಲ ಅಂತ ಹೇಳಿ ಅದನ್ನೆಲ್ಲ ಶಬ್ದ ಪ್ರಯತ್ನ ಮಾಡ್ತಾನೆ. ಏನ್ ಪ್ರಯತ್ನ ಮಾಡಿದ್ರು ಇವ್ರು ಒಂದೇ ಪಾಪ ಇಟ್ಕೊಳ್ತಾರೆ. ದೇವರೇ, ನೀನು ಬಂದಂತ ಶಾಸನ, ನೀನ್ ಬಂದಂತ ರಾಜಾಜ್ಞೆ, ಅದನ್ನ ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯ ದೇಶದಲ್ಲಿ ಅದನ್ನು ಇದಾಗಬಾರ್ದು, ಅದು ಕಾನೂನು ಜಾರಿ ತರಲೇಬೇಕು. ನೀನ್ ಹಿಂಗ್ ಮಾಡಿದ್ರೆ ಮತ್ತೊಂದು ಏನಾದ್ರು ಹೆಚ್ಚು ಮಾಡಿದ್ರೆ ಅವಾಗ ನೀವು ಮತ್ತೆ ಏನಾಗುತ್ತದೆ, ದೃಷ್ಟಿಗೆ ಒಳಗಾಗ್ತೀಯ ಮತ್ತು ಕಾನೂನು ನಿರ್ಲಕ್ಷ್ಯ ಮಾಡಬೇಕಾಗ್ತದೆ. ಏನೇ ಮಾಡಿ ಅವನ್ನ ಸಿಂಹಗಳ ಗವಿಯಲ್ಲಿ ಹಾಕಲೇಬೇಕು ಅಂತ ತೀರ್ಮಾನ ತಗೊಂಡಿರ್ತಾರೆ. ಒತ್ತಾಯ ಮಾಡ್ತಾರೆ. ಅವಾಗ ವಿವಿಧ ದಾನಿಯೇಲನ ರಾಜನು ತಗೊಂಡೋಗಿ ಸಿಂಹಗಳ ಗವಿಯಲ್ಲಿ ಹಾಕ್ಬಿಟ್ಟಿ ಅಂತ ಆಜ್ಞೆ ಹೊರಡಿಸ್ಬಿಡ್ತಾರೆ. ಆಜ್ಞೆ ಹೊರಡಿಸಿ ಅಲ್ಲಿ ನಿಂತ್ಕೊಳ್ಳಕ್ಕಾಗಲ್ಲ, ಮನೆಗೆ ಹೋಗ್ಬಿಡ್ತಾರೆ. ಮನೆಯಲ್ಲಿ ರಾಜನ ಹೋಗ್ಬೇಕಂದ್ರೆ ಏನಾಗುತ್ತಂದ್ರೆ, ರಾಜನು ಊಟ ಮಾಡುವಾಗ ಇಲ್ಲ ಒಂದ್ ಕಡೆ ಒಂದು ಸೈಡ್ ಅಲ್ಲಿ ಬೀಚಿಗೆ ಬಾರಿಸ್ತಾ ಇರ್ತಾರೆ, ಹಾಡಾಡ್ತಾ ಇರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ತಟ್ಟೆ ಇಟ್ಕೊಳೊಬ್ರು, ಕೈ ಕೊಡಿಸೋರೊಬ್ರು, ಊಟ ತಂದಿಕ್ಕೋರೊಬ್ರು, ಊಟ ಬಡಿಸೋರೊಬ್ರು, ನೀರ್ ಕೊಡೋರೊಬ್ರು, ದ್ರಾಕ್ಷಾರಸ ಕೊಡೋರೊಬ್ರು. ಈಗ ರಾಜನ ಮನೆಯಲ್ಲಿ ಎಲ್ಲಾ ಕೆಲಸ ಒಬ್ಬರೇ ಮಾಡಲ್ಲ. ಅಡಿಗೆ ಮಾಡೋರು ಒಬ್ರು, ತಟ್ಟೆ ಏನೋ ಊಟ ತಂದು ಟೇಬಲ್ ಇಡೋರೊಬ್ರು, ಅವ್ನು ಬಿಟ್ಟು ಹೊರಟೋಗ್ಬೇಕಷ್ಟೇ. ಮತ್ತಿನ್ನೊಬ್ಬರು ನೀರ್ ತಗೊಂಡು ಬರ್ತಾನೆ, ರಾಜ ಕೈ ಕೊಡಿಸಿ ಅವ್ನು ಇಟ್ಕೊಂಡು ಹೊರಟೋಗ್ತಾನೆ, ಅಷ್ಟೇ ಅವ್ನ ಕೆಲಸ. ಇನ್ನೊಬ್ರು ಬರ್ತಾನೆ, ರಾಜ ಎಷ್ಟು ತಿಂತಾನೋ ಊಟ ಅಷ್ಟು ಅವ್ರು ಬಡಿಸೋದು ಅಷ್ಟೇ ಅವ್ನ ಕೆಲಸ. ಇನ್ನೊಬ್ಬರು ದ್ರಾಕ್ಷಾರಸ ಡ್ರಿಂಕ್ಸ್ ಕುಡಿಬೇಕಾ ಅವ್ರು ತಂದ್ಕೊಡೋದು ಅಷ್ಟೇ ಅವ್ನ ಕೆಲಸ. ಮತ್ತೆ ಕೈ ಕೊಡಿಯೋದು ಬೇರೆ, ತಟ್ಟೆ ಎತ್ಕೊಳ್ಳೋದು, ಈ ರೀತಿ ಇರ್ತಾರೆ. ಆದ್ರೆ ರಾಜನ ಒಂದು ಏನು ಊಟ ಅಂತಾರಲ್ಲ, ಊಟ ತಿನ್ಸಲ್ಲ, ಮತ್ತು ಆ ಮ್ಯೂಸಿಕ್ ಬಾರಿಸಲ್ಲ. ಮಲಗುವಾಗ ರಾಜನ ಮಲ್ಬೇಕಾದ್ರೆ ಮ್ಯೂಸಿಕ್ ಬಾರಿಸ್ತಾ ಇರ್ಬೇಕು, ಏನು ಮಾಡಲ್ಲ. ರಾತ್ರಿ ಅದೇ ಉಪವಾಸದಿಂದ ಅದೇ ರೀತಿ ಮಾಡ್ಬೇಕು. ಇನ್ನು ಹೆಚ್ಚಕ್ಕಾಗೋಗ್ಬೇಕು, ಒಂದು 3-4 ಗಂಟೆಗೆ ಹೆಚ್ಚಕ್ಕಾಗಬೇಕು, ಬೆಳಕಾಗಿಲ್ಲ. ನಾವ್ ಏನ್ ಮಾಡ್ತಂದ್ರೆ ಎದ್ದು ಓಡೋಗ್ತಾನೆ. ಎಲ್ಲಿ ಸಿಂಹದ ಗವಿಯಲ್ಲಿ ಇರ್ತಾರೆ, ಸಿಂಹದ ಗವಿ ಹತ್ರ ಓಡೋಗ್ತಾನೆ. ಓಡೋಗಿ ಏನ್ ಹೇಳ್ತಾನೆ, ದಾನಿಯೇಲನೇ ನಿತ್ಯವೂ ನಿನ್ನ ಬಯಸು ಅಂತ ನಿನ್ನ ದೇವರು ನಿನ್ನ ಉದ್ಧರಿಸಲು ರಕ್ಷಿಸಲು ಶಕ್ತನು ಅಂತ ಕೇಳುವಾಗ ಅವ್ನು ಏನ್ ಹೇಳ್ತಾನೆ, ಅರಸೇ ಚಿರಂಜೀವಿಯಾಗಿರು, ನಿನ್ ಚಿರಂಜೀವಿಯಾಗಿರು, ನಾನು ನಿತ್ಯ ಬಯಸುವಂತ ನನ್ನ ದೇವರು ತನ್ನ ದೇವರನ್ನು ಕಳಿಸ್ಕೊಟ್ಟು ಆ ಸಿಂಹಗಳ ಬಾಯಿಯನ್ನು ಕಟ್ಟಿಬಿಟ್ಟ. ಸಹೋದರ ಸಹೋದರಿ, ಈ ಲೋಕದಲ್ಲಿ ನಿಮ್ಗಿರುತ್ತವಾಗಿ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಕುಟುಂಬಗಳಲ್ಲಿ ಎಷ್ಟೋ ಬರ್ತಾ ಇದೆ, ಎಷ್ಟೋ ಸಮಸ್ಯೆಗಳು ಬರ್ತಾ ಇದೆ, ಎಷ್ಟೋ ಅಪವಾದಗಳು, ಎಷ್ಟೋ ನಿಂದನೆಗಳು. ಅದಕ್ಕೆ ಅದರಿಂದ ಹೊರಬರಕ್ಕಾಗಲ್ಲ. ಎಷ್ಟೋ ಜನರು ಮೃತ್ಯು ಹೋಗ್ತಾ ಇದ್ದಾರೆ, ಎಷ್ಟೋ ಜನರು ಸಣ್ಣ ಸಣ್ಣ ಮಾತುಗಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ.
ಮೊನ್ನೆ ಒಂದು ನಿರೀಕ್ಷೆ ಏನೋ ಅವಳು ತಾಯಿಯನ್ನು ಬೈದಿದ್ದಕ್ಕೆ ಮಗ ಹೋಗಿ ನೇಣಾಕೊಂಡ್ಬಿಟ್ಟಿದೆ. ಯಾರೋ ಮನೆಯವರು ಇಲ್ಲಿ ಕೆಂಕ್ರೆ ಅವರು ಎಷ್ಟದ ಏನು ಗಂಗಮ್ಮ ವಿವೇಕದಲ್ಲಿ ಹೋಗ್ಬಿಟ್ಟಾಗೆ ನೇಣಾಕೊಂಡ್ಬಿಟ್ಟಿದೆ. ಸಣ್ಣ ಸಣ್ಣ ವಿಷಯಗಳಿಗೆ ಸೂಕ್ಷ್ಮತೆ. ಆದ್ರೆ ಇಲ್ಲಿ ದಾನಿಯೇಲನ ಕವಿಯಲ್ಲಿ ಹಾಕಿದ್ದಾರೆ. ದೇವದೂತನಲ್ಲಿ ಬಂದು ಸುಖಗಳನ್ನು ಮಾತಾಡ್ತಾರೆ. ಸುಖಗಳೇ, ಇವತ್ತು ದಾನಿಯೇಲನ ಒಬ್ಬನು ಬಿದ್ದಿದ್ದಾನೆ, ಇವತ್ತು ಅವನು ಮುಟ್ಬೇಡ್ರಿ. ಅವನು ದೇವರ ಮನುಷ್ಯ, ದೇವರಾಗಿಕೊಂಡಂತ ಮನುಷ್ಯ. ಅವನಿಗೆ ಮುಟ್ಟಿದ್ರೆ ನಿಮ್ಗೆ ಓರ್ವಾದ ಶಿಕ್ಷೆ ಆಗ್ತದೆ ದೇವರಿಂದ. ಹಾಗಾಗಿ ನೀವಿವತ್ತು ಉಪವಾಸ ಇದ್ರಿ. ಸಿಂಹಗಳ ಮುಂದೆ ಅದು ಸಿಂಹಗಳ ಪ್ರತಿಜ್ಞೆ ನಮ್ಗೆ ಹೇಳ್ಕೊಡೋದಿಲ್ಲ. ಸಿಂಹಗಳಿಂದ ಮಾಂಸ ಕೊಡೋದಿಲ್ಲ. ಒಂದು 3 ದಿವಸ 4 ದಿವಸ 5 ದಿವಸಕ್ಕೆ ಒಂದ್ಸಾರಿ ಕೊಡೋದು ಅಂತ. ಉಪವಾಸದಲ್ಲಿದ್ದಾಗ ಒಂದು ಮಾಂಸ ಒಂದು ಪ್ರಾಣಿ ಅದು ಮುಂದೆ ಬಂದ್ರೆ ಅದು ಸುಮ್ಮನೆ ಇರ್ತದ? ಹಂಗೆ ಹಾಕಿ ಅದನ್ನು ಸಾಯಿಸಿ ಅದರ ಹೊಟ್ಟೆ ತುಂಬ ತಿನ್ನೋದನ್ನ ಬಿಡೋದಿಲ್ಲ. ಆದ್ರೆ ಇನ್ನು ಎಷ್ಟೋ ಹತ್ಕೊಂಡಿದೆ ಸಿಂಹಗಳು, ಎಷ್ಟೋ ಹತ್ಕೊಂಡಿದೆ. ಅದರ ದೇವದೂತರು ಬಂದು ಈ ಒಂದು ರಾತ್ರಿ ಅವ್ರು ಮುಗಿಬಿಟ್ಟಿದ್ದೀವಿ, ಅವ್ರು ದೇವಭಕ್ತರು, ನಾಳೆ ನಿಮ್ಗೆ ಒಳ್ಳೆ ಆಹಾರ ಕೊಡ್ತೀವಿ, ಇನ್ನು ಹೆಚ್ಚಾದ ಆಹಾರ ಕೊಡ್ತೀವಿ ಅಂತ ಹೇಳುವಾಗ ಪ್ರೇರಣೆ ಹೋದರೆ ಆ ಸಿಂಹಗಳೆಲ್ಲ ದಾನಿಯೇಲನ ರಾತ್ರಿ ಹೇಗಿದೆ ಅಂದ್ರೆ ಆ ಕವಿ ತುಂಬಾ ಸಿಂಹಗಳಿದೆ, 1 2 ಅಲ್ಲ, ತುಂಬಾ ಇದೆ. ಆ ಗೋವುಗಳು ಆ ಸಿಂಹಗಳ ಮಧ್ಯದಲ್ಲಿ ಬಿದ್ದೋಗಿದ್ದಾನೆ. ಆ ಸಿಂಹಗಳನ್ನು ಹೊರಕೊಂಡು ಆರಾಮಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಸಿಂಹಗಳು ಕೂಡ ಇವನು ಸುತ್ತಲೂ ಕುತ್ಕೊಂಡು ಇವನು ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ. ರಾತ್ರಿ ಅವುಗಳ ಉಪವಾಸ ಇತ್ತು. ಇವನು ದಾನಿಯೇಲನೇ ನೋಡ್ಕೊಂಡಿದೆ. ಒಂದು ಕೂಡ ನಿದ್ದೆ ಮಾಡಿಲ್ಲ ರಾತ್ರಿ. ಸಿಂಹಗಳು ಕೂಡ ಅವನು ಹೆಚ್ಚಿನವಾಗಿ ದಾನಿಯೇಲ ಏನ್ ಮಾಡ್ತಾ ಇದ್ದಾನೋ ನೋಡ್ಕೊಂಡು ದಾನಿಯೇಲ ಕಡೆಗೆ ನೋಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬಂದು ರಾತ್ರಿ ಕೇಳುವಾಗ ಅರಸೆ ನನ್ನ ದೇವರು ತನ್ನ ದೂತರು ಕಳಿಸಿಕೊಂಡು ಸಿಂಹಗಳು ಬಾಯಿ ಕಟ್ಟಿದ್ದಾನೆ. ಯಾಕಂದ್ರೆ ನನ್ನಲ್ಲಿ ಯಾವುದೇ ಅಕ್ರಮ ಇಲ್ಲ, ಯಾವುದೇ ಅಲಸ್ಯ ಇಲ್ಲ, ಯಾವುದೇ ಪಾಪ ಇಲ್ಲ, ಯಾವುದೇ ವೇದನೆ ಇಲ್ಲ, ನಾನು ಯಾರನ್ನು ಮೋಸ ಮಾಡಿಲ್ಲ, ಯಾರನ್ನು ಕಸ್ಕೊಂಡಿಲ್ಲ, ಯಾರನ್ನು ಅನ್ಯಾಯ ಮಾಡಿಲ್ಲ. ಆದ್ರಿಂದ ನಾನು ನಿತ್ಯವೊಂದಿಟ್ಟು ಆರಾಧಿಸ್ತಾ ಇದ್ದೀನಿ. ಆದ್ರಿಂದ ನನ್ನ ದೇವರು ನಾನು ಏನ್ ಮಾಡ್ತೇನೆ, ಸಿಂಹಗಳು ಬಾಯಿ ಕಟ್ಟಿ ನನಗೆ ಯಾವ ಹಾನಿ ಆಗ್ತದೆ ನನ್ನ ಕಾಪಾಡಿದ್ದಾನೆ. ಹೋದರೆ ಆಗ ಅವರ ದಾನಿಯೇಲನ ಎತ್ತರ ಬೇಲಿಕೆ ಅಂತ ರಾಜಾಜ್ಞೆ ಬರ್ತದೆ. ದಾನಿಯೇಲನ ಮೇಲಕ್ಕೆ ಎತ್ತಾನೆ. ದಾನಿಯೇಲನ ಮೇಲೆ ಯಾರು ದೂರ ಹೇಳಿದ್ರೆ ಅವನ್ನೆಲ್ಲ ಎತ್ಕೊಂಡು ಬಂದಿರ್ತಾನೆ. ದಾನಿಯೇಲನ ಮೇಲೆ ಯಾರ್ಯಾರು ದೂರ ಹೇಳಿದ್ರು ಅವನ್ನೆಲ್ಲ ಎತ್ಕೊಂಡು ಬಂದ್ರಿ. ಯಾರೋ ಗಂಡಸು ಮಾತ್ರಲ್ಲ, ಅವ್ರ ಹೆಂಡತಿಗೆ ಎತ್ಕೊಂಡು ಬಂದ್ರಿ, ಅವ್ರ ಹೆಂಡತಿಗಳಲ್ಲ ಅವ್ರ ಮಕ್ಕಳಿಗೆ ಎತ್ಕೊಂಡು ಬಂದ್ರಿ, ಅವ್ರಿಗೆ ಏನೇನಿದೆ ಎಲ್ಲ ಎತ್ಕೊಂಡು ಬಂದ್ರಿ. ಭಾಸ್ಕರ್ ಬಂದ್ ಹೇಳಿ ಎಷ್ಟು ಜನ ದೂರ ಹೇಳಿದ್ರು. ಅಲ್ಲಿ ಮೇಲಾಧಿಕಾರಿಗಳು ತುಂಬಾ ಜನ ಇದ್ರು, ದೇಶಾಧಿಕಾರಿಗಳು, ಶತಾಧಿಕಾರಿಗಳು, ಸೈನಿಕರು. ಆ ಕೆಲಸ ಈ ಕೆಲಸ ಆ ಉದ್ಯೋಗ ಇವತ್ತು ಅಂತ ನೋಡಿ ಇಲ್ಲಿ ನಾವು ನೋಡ್ತೇವೆ. ಎಲ್ಲಿದ್ದೀವಿ ಅಂದ್ರೆ ಆಮೇಲೆ ಒಂದೇ ವರ್ಷದಲ್ಲಿ ನೋಡ್ತೀವಿ. ದಾನಿಯೇಲನು ತನ್ನ ರಾಜ್ಯವನ್ನು ನಿರ್ವಹಿಸೋದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜ್ಯನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳೇ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ ಮುಖ್ಯಾಧಿಕಾರಿಗಳು ಅಂದರೆ 120 ಮಂದಿ ದೇಶಾಧಿಪತಿಗಳು. 120 ಮಂದಿ ದೇಶಾಧಿಪತಿಗಳು ಮತ್ತೆ ಅವರನ್ನು ಲೆಕ್ಕ ತಗೊಳ್ಳಕ್ಕೆ 3 ಮಂದಿ ಈ ರೀತಿ ನೇಮಿಸಿದ್ದಾನೆ. ಮತ್ತೆ ಅವರ ಕೈಗಳಿಗೆ 50 ಜನರ ಮೇಲೆ ಬೇಸ್ರಿ, 100 ಜನರ ಮೇಲೆ ಬೇಸ್ರಿ, ಈಗೆಲ್ಲ ಇರ್ತಾರೆ ಅಸ್ಟೇಟ್ಗಳು. ಇವರೆಲ್ಲರೂ ಅವರೆಲ್ಲರೂ ಹೇಳ್ಕೊಂಡು ಬಂದ್ರಿ. ಅವ್ರು ಮಾತ್ರ ಅಲ್ಲ, ಅವ್ರ ಹೆಂಡತಿ ಮಕ್ಕಳು ಕೂಡ ಹೇಳ್ಕೊಂಡು ಬಂದ್ರಿ. ಈ ನಿರ್ದಾಕ್ಷಿಣ್ಯವಾಗಿ ದೇವಭಕ್ತನಾಗಿರುವಂತ, ದೇವರಲ್ಲಿ ಯಥಾರ್ಥವಾಗಿರುವಂತ, ದೇಶಕ್ಕೆ ಹಿತವನ್ನು ಬಯಸಿ ದೇಶಕ್ಕೆ ಪ್ರಾರ್ಥಿಸುವಂತ ಈ ಒಳ್ಳೆ ಮನುಷ್ಯನನ್ನ ಅನ್ಯಾಯವಾಗಿ ಸುತ್ತಮುತ್ತ ಗವಿಯಲ್ಲಿ ಹಾಕ್ಬೇಕಂತ ಹೊಚ್ಚಾಕದ ಯಾರಿದ್ದಾರೆ ಅವರೆಲ್ಲ ಹೇಳ್ಕೊಂಡು ಬಂದು ಅವ್ರನ್ನ ಏನ್ ಮಾಡ್ತಾರಂದ್ರೆ ಆ ಸಿಂಹದ ಗವಿಯಲ್ಲಿ ಹಾಕ್ಬಿಡ್ತಾರೆ. ಅವ್ರ ಮೇಲೆ ಕೆತ್ಕೊಂಡ ದಾರಿಯನ್ನ ನಾವೆಲ್ಲರೂ ಎತ್ತಿ ಹಾಕುವಾಗ ಅಲ್ಲಿ ಏನಾಗುತ್ತಂದ್ರೆ ದೊಡ್ಡ ಅದ್ಭುತ ನಡೀತದೆ. ಹೋದರೆ ಸಿಂಹ ಯಾವತ್ತೂ ಪ್ರಾಣಿ ಮೂಳೆ ಮುಟ್ಟೋದಿಲ್ಲ, ಯಾವತ್ತೂ ಸಿಂಹ ಮೂಳೆ ಬೆಚ್ಚೋದಿಲ್ಲ. ಅದೇನಿದ್ರು ಮಾಂಸ ತಿಂದು ಇನ್ನು ಸಿಂಹ ತಿಂದು ಬಿಟ್ಟೋದ್ರೆ ನರಿಗಳು, ಸಣ್ಣ ಸಣ್ಣ ನಾಯಿಗಳು, ಸಣ್ಣ ಸಣ್ಣ ಪ್ರಾಣಿಗಳು ತಿಂತವೆ. ಇವು ಹಸುಗಳು ಅವು ಮೂಳೆಗಳೆಲ್ಲ ಅಲ್ಲಿ ಸಿಕ್ಕಾಕೊಳ್ಳೋದು, ಅವು ತಿಂಕೊಂಡು ಅವು ತಿಂತಾವೆ. ಈ ರೀತಿ ಬಿಸಾಕೋಗೋದು ಸಿಂಹಗಳು. ಆದ್ರೆ ಏನಾಗ್ತದೆ ಅಂದ್ರೆ ಅಷ್ಟು ಜನರನ್ನ ತೆಗೆದುಕೊಳ್ಳೋದು ಹಾಕ್ಬೇಕಂದ್ರೆ ಅವ್ರ ಊರಿಗೂ
ಇಲ್ಲಿ ನೋಡ್ರಿ ಏನ್ ಹೇಳ್ತದಾನೆ 24ನೇ ವಚನದಲ್ಲಿ ನಾವು ನೋಡ್ತೇವೆ. ಅನಂತರ ರಾಜನ ಆಜ್ಞಾಪಿಸಲು ದಾನಿಯೇಲನ ಮೇಲೆ 3 ವರ್ಷದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರ ಗವಿಯ ಅಡಿಯಲ್ಲಿ ಸುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲಾ ಎಲುಬುಗಳನ್ನು ಚೂರು ಚೂರು ಮಾಡಿದವು ಎಂಬುದಾಗಿ. ಅಂದ್ರೆ 120 ಜನ ಹೆಂಡತಿಗಳು ಅವ್ರ ಒಬ್ಬರೊಬ್ಬರ ಮಕ್ಕಳಿರ್ತಾರೆ. ಇವ್ರನ್ನೆಲ್ಲ ಸಿಂಹಗಳ ಗವಿಯಲ್ಲಿ ಹಾಕಿದಂತೆ ಅವ್ರು ಕೆಳಗೆ ಬೀಳ್ ಬಂದೆ ಅವ್ರ ಮೂಳೆಗಳನ್ನು ಮುರಿದಾಕಿದಂತೆ ಚೂರು ಚೂರು ಮಾಡಿರ್ತದೆ. ಎಷ್ಟು ಸಿಂಹಗಳಿರ್ತಾವ ಗವಿಯಲ್ಲಿ ಲೆಕ್ಕ ಹಾಕೊಳ್ಳಿ, ನನಗಂತೂ ಲೆಕ್ಕ ಇಲ್ಲ. 120 ಜನ ದೇಶಾಧಿಪತಿಗಳು ಅವ್ರಿಗೆ ಒಬ್ಬ ಹೆಂಡತಿ, ಅವರಿಗೆ 240 ಜನ ಆಯ್ತು. ಒಬ್ಬೊಬ್ಬರಿಗೆ 200 2 ಮಕ್ಕಳು ಅಂದ್ರೆ 240 480 ಜನ ಆಯ್ತು. 480 ಜನರು ಮಾಂಸನ ತಿಂದು ಅವ್ರು ಎಲುಬುಗಳ ಕಚ್ಚಿ ಮೂಳೆ ಚೂರು ಚೂರು ಮಾಡಿದ್ರೆ ಅವ್ರಿಗೆ ಎಷ್ಟು ಕೋಪ ಆಗ್ತದೆ, ಎಷ್ಟು ಆ ರಾತ್ರಿಯೆಲ್ಲ ತಮ್ಮ ಮುಂದೆ ಆಹಾರ ಇದ್ರು ಹುಟ್ಟಕ್ಕಾಗದೆ ದೇವರ ಆಜ್ಞೆ ಕೊಟ್ಟಿದ್ದಾನೆ, ಹುಟ್ಟಕ್ಕಾಗದೆ ಎಷ್ಟು ಸಣ್ಣ ಶ್ರಮೆ ಕೊಟ್ಟಿರ್ತವೆ, ಸಂಕಟ ಇರ್ತವೆ. ಅವ್ರ ಮೇಲೆ ಕೆಟ್ಟ ಅವ್ರನ್ನ 480 ಜನ ಹೆಚ್ಚು ಕಡಿಮೆ ಅಲ್ಲಿ ಒಳಗಾಕು 480 ಜನರ ಗುಳಿಗೆ ಮುಟ್ಟಿದೆ ಅಂದ್ರೆ ಅಲ್ಲಿ ಗವಿಯಲ್ಲಿ ಲೆಕ್ಕ ಹಾಕೊಂಡು ಒಂದು ಅರ್ಧ ಮಾಡಿ ಅದಾಗ್ತದೆ. ಸೋದರರೇ, ನಮ್ಮ ಮೇಲೆ ಎಷ್ಟೇ ಜನ ಶತ್ರು ಬರಲಿ, ಎಷ್ಟೋ ವಿರೋಧ ಬರಲಿ, ನಾವು ದೇವರ ಭಯಭಕ್ತಿಯನ್ನು ಜೀವಿಸುವಾಗ, ದೇವರೊಂದಿಗೆ ಜೀವಿಸುವಾಗ ಅದೆಂತ ಕಷ್ಟ ಬರಲಿ, ಎಂತ ಶೋಧನೆ ಬರಲಿ, ಎಂತ ರೋಗ ಬರಲಿ, ಎಂತ ಸಮಸ್ಯೆ ಬರಲಿ, ದೇವರನ್ನು ಆರಾಧಿಸುವಾಗ ನಾವು ದಿನಕ್ಕೆ 3 ಅವರ್ಗೆ ಕುಟುಂಬ ಪ್ರಾರ್ಥನೆಯಲ್ಲಿ, ಐಕ್ಯ ಪ್ರಾರ್ಥನೆಯಲ್ಲಿ ನಾವು ಶುದ್ಧತೆಯನ್ನು ಬಳಸಿಕೊಂಡು ನಾವು ದೇವರ ವಿಜಯವಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಜಯ ಕೊಡ್ತಾನೆ. ಜಯ ಸೋಲು, ಜಯ ಸೋಲು. ಹೌದು ಪ್ರಿಯ, ಜಯ ನಮ್ಗೆ ಬೇಕಂದ್ರೆ ನಾವು ದೇವರನ್ನು ಆರಾಧಿಸಬೇಕು, ದೇವರನ್ನು ಭಯಭಕ್ತಿಯನ್ನು ಜೀವಿಸಬೇಕು, ಕುಟುಂಬ ಪ್ರಾರ್ಥನೆ ಮಾಡಬೇಕು, ಐಕ್ಯತೆಯನ್ನು ನಾವು ಜೀವಿಸಬೇಕು. ಏನು ಎಂತ ಸಮಯ ಬಂದ್ರು ಪ್ರಾರ್ಥನೆ ಮಾಡೋದನ್ನು ದೇವ್ರನ್ನ ಪ್ರಾರ್ಥನೆ ಮಾಡೋದನ್ನು ನಾವು ಬಿಟ್ಬಿಡಬಾರ್ದು. ನಾವು ದೇವರಿಗೆ ಎಂತ ಸಮಯ ಬಂದ್ರು ನಾವು ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ನಾವು ನಮ್ಮ ಜೀವಿತದಲ್ಲಿ ಬಿಡಬಾರ್ದು. ಆಗ ನಷ್ಟರ ಬಾರಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ದಾನಿಯನ್ನು ಉದ್ದೇಶಿಸಿದ ದೇವರು, ದಾನಿಯನ್ನು ರಕ್ಷಿಸಿದ ದೇವರು ನಿನ್ನನ್ನು ನಿಮ್ಮ ಕುಟುಂಬಗಳನ್ನು ರಕ್ಷಣೆ ಮಾಡಲಾರ ಶಕ್ತನ್ರಿ. ಅದನ್ನ ಎಲ್ಸಡಾರಿ ಅವರು, ಅದನ್ನ ಅಸಾಧ್ಯವಾದ ಯಾವುದಿಲ್ಲ. ಅದನ್ನ ಯಾರು ಕಾಯ್ಕೊಂಡಿರ್ತಾರೋ, ಅದನ್ನ ಯಾರು ಪ್ರಾರ್ಥಿಸ್ತಾರೋ ಅವರ ಪ್ರಾರ್ಥನೆ ಕೇಳಿ ಅದನ್ನ ಏನ್ ಮಾಡ್ತಾರೆ ಅಂದರೆ ಉತ್ತರ ಕೊಟ್ಟೇ ಕೊಡ್ತಾನೆ, ಆಶೀರ್ವಾದ ಮಾಡೇ ಮಾಡ್ತಾನೆ. ಅದರಿಂದ ಪ್ರಿಯನನ್ನು ಸೋದರಿ, ಯಾರು ದೇವರನ್ನು ನಂಬಿ ದೇವರೊಟ್ಟಿಗೆ ತನ್ನ ಜೀವಿತವನ್ನು ಸಾಗಿಸ್ತಾರೋ ಅಂತವ್ರನ್ನ ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ಕೈ ಬಿಡೋದಿಲ್ಲ. ಅದನ್ನ ಅವರು ರಕ್ಷಿಸ್ತಾನೆ, ರಕ್ಷಿಸಲು ಶಕ್ತನು. ನಾನು ಪ್ರಕಟಿಸುವುದನ್ನ ನೇಸು, ಆತನು ಶಕ್ತನು, ಆತನು ಸರ್ವಶಕ್ತನು, ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಹಾಗಾಗಿ ನಾನು ಪ್ರಕಟಿಸುವುದನ್ನ ನೇಸಿನ ಯಾರು ಅಂತಾರೋ ಅವರ ಎಲ್ಲ ಕಷ್ಟಗಳಿಂದ ಅದನ್ನು ಬಿಡಿಸಿ ಅದ್ಭುತ ರೀತಿಯಲ್ಲಿ ಅವ್ರನ್ನ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಎಲ್ಲಾ ರೀತಿಯ ಆರ್ಥಿಕ ಸಹಾಯ ಆಗಲಿ, ಆರೋಗ್ಯ ಆಗಲಿ, ಸಮಾಧಾನ ಆಗಲಿ ಎಲ್ಲ ಕೊಟ್ಟು ಎಲ್ಲ ಪಾಪ ಶಾಪ ಬದಲು ಬಿಡಿಸಿ ತನ್ನ ಮಕ್ಕಳಾಗಿ ಅದನ್ನು ಸ್ವೀಕಾರ ಮಾಡಿ ಈ ಲೋಕದಲ್ಲಿ ನಮ್ಗೆ ಏನ್ ಬೇಕಾದೆಲ್ಲ ಕೊಡ್ಲಿಕ್ಕೆ ಅದನ್ನು ಶಕ್ತರಾಗ್ತದೆ. ಅಂತ ದೇವಾದಿ ದೇವರನ್ನ ನಾವು ಸ್ತುತಿಸೋಣ, ನೆನಪಿಸೋಣ, ಮಹಿಮೆ ಪಡಿಸೋಣ. ಅದನ್ನು ವಿಧೇಯರಾಗಿ ನಾವು ಜೀವಿಸುವಾಗ ಎಲ್ಲ ಅದನ್ನು ಕೊಡ್ಲಿಕ್ಕೆ ಶಕ್ತರಾಗಿದ್ದಾನೆ ಅಂತ ದೇವಾದಿ ದೇವರಿಗೆ ಎಲ್ಲ ಮಹಿಮೆ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ನಾವು ಪ್ರಾರ್ಥಿಸಿಕೊಳ್ಳೋಣ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ದೇವರೇ, ಹೌದು ಸ್ವಾಮಿ, ದಾನಿಯೇಲನನ್ನು ಆತನ ಸ್ನೇಹಿತರು ಯಾವ ರೀತಿ ಅನ್ಯೋನ್ಯತೆಯಿಂದ ಪ್ರಾರ್ಥಿಸಿದರೋ, ಯಾವ ರೀತಿ ದೇವರನ್ನು ಭಯಭಕ್ತಿಯಲ್ಲಿ ಜೀವಿಸಿದರೋ, ಯಾವ ರೀತಿ ದಾನಿಯೇಲನ ಮೇಲೆ ಅನೇಕ ಅಪವಾದಗಳು ಬಂದರು, ಅನೇಕ ರೀತಿಯಲ್ಲಿ ಅವರು ಪರೀಕ್ಷೆ ಮಾಡಿದ್ರು. ಯಾವುದೇ ಒಂದು ಅಪವಾದ ಅವರಲ್ಲಿ ಸಿಗಲಿಲ್ಲ. ಯಾವುದೇ ಒಂದು ಅಪ್ಪ ನಿನ್ಗೆ ವಿರುದ್ಧವಾದ ಅಸಹ್ಯವಾದ ಕಾಲ ಅಲಸ್ಯ ಅವರಲ್ಲಿ ಸಿಗಲಿಲ್ಲ ಸ್ವಾಮಿ. ಅವರು ಯಥಾರ್ಥವಾಗಿದ್ದರು ಸ್ವಾಮಿ, ಪ್ರಾರ್ಥನಾಗಿದ್ದರು ಸ್ವಾಮಿ, ಐಕ್ಯತೆಯಿಂದಲೂ ಸ್ವಾಮಿ, ತಿಂದು ಕುಡಿಯುವುದರಲ್ಲಿ ಅಪ್ಪ ನಿಷ್ಕಳಂಕನಾಗಿದ್ದರು ಸ್ವಾಮಿ. ಆದ್ರಿಂದ ದಾನಿಯೇಲನನ್ನು ರಕ್ಷಿಸಿದ ದೇವರು ಅಪ್ಪ ದಾನಿಯೇಲನನ್ನ 3 ರಾಜರ 3 ಅರಸರ ಕೈ ಕೆಳಗೆ ರಾಜನಾಗಿ ಅಪ್ಪ ಪ್ರಧಾನಿಯಾಗಿ ಆರಿಸಿಕೊಂಡಂತ ದೇವರು, 3 ರಾಜರ ಕೈ ಕೆಳಗೆ ಪ್ರಧಾನಿಯಾಗಿ ಸೇವೆ ಮಾಡುವಂತ ಈ ಲೋಕದಲ್ಲಿ ಯಾರಿಲ್ಲ ಸ್ವಾಮಿ. ಹಾಗೆ ದಾನಿಯೇಲನನ್ನು ಆರಿಸಿಕೊಂಡಂತ ದೇವರೇ, ದಾನಿಯೇಲನನ್ನು ಉಳಿಸಿಕೊಂಡಂತ ದೇವರೇ, ದಾನಿಯೇಲನನ್ನು ಆಶೀರ್ವದಿಸಿದ ದೇವರೇ, ನೀವು ತಲೆಬಾಗಿ ಒಬ್ಬೊಬ್ಬರಿಗೆ ಆಶೀರ್ವದಿಸಪ್ಪ.
ದಾನಿಯಲ್ಲಾಗೆ ನಾನು ನಾವೆಲ್ಲರೂ ಸ್ವಾಮಿ ಅಪ್ಪಾಕಿ ತೃಪ್ತಿಯೋದರಲ್ಲಿ ಸ್ವಾಮಿ, ಐಕ್ಯದ ಪ್ರಾರ್ಥನೆಯಲ್ಲಿ ಸ್ವಾಮಿ, ಮತ್ತು ಪರಿಶುದ್ಧತೆಯಲ್ಲಿ ಸ್ವಾಮಿ, ಮತ್ತು ಪ್ರಾರ್ಥನೆಯಲ್ಲಿ ಸ್ವಾಮಿ ನಾವು ಒಡಪಟ್ಟು ಸ್ವಾಮಿ ದಾನಿಯಲ್ಲಾಗೆ ಜೀವಿಸಿ ದಾನಿಯೇಲನು ಯಾವ ರೀತಿ ಅಪ್ಪ ಇಂದಿನ ಜಯಕಂಡನೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಜಯ ಹೊಂದಲಿಕ್ಕಿದ್ದೇವೆ. ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಿ ಪ್ರತಿಯೊಬ್ಬರನ್ನು ಆಶ್ರಯಿಸಿ ನೀವೇ ಬಲಪಡಿಸಬೇಕಿದ್ದಾಗಿ ನನಗಾಗಿ ಒಬ್ಬೊಬ್ಬ ಮಗಳನ್ನು ಸ್ವಾಮಿ ನೀವು ಆಶ್ರಯಿಸಿ ದಾನಿಯೇಲನ ಹಾಗೆ ನಾವು ಕೂಡ ಯಥಾರ್ಥವಾಗಿ ಜೀವಿಸ್ತೀವಿ, ಭಯಭಕ್ತಿಯನ್ನು ಜೀವಿಸ್ತೀವಿ, ದೇವರಿಗೆ ಇಷ್ಟಪಡೋರಾಗಿ ಜೀವಿಸ್ತೀವಿ ಎಂಬುದಾಗಿ ಒಳ್ಳೆ ತೀರ್ಮಾನದೊಂದಿಗೆ ಸ್ವಾಮಿ ನಿಮ್ಗೆ ಜೀವಿಸುತ್ತೇವೆ. ಪ್ರತಿಯೊಬ್ಬರನ್ನು ಆಶ್ರಯಿಸಿ ಕಾಪಾಡಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಆಮೆನ್.